ನಮಸ್ಕಾರ ಸಿರಿ ಡಾಕ್ಟರ್ಸ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶ್ಚಿತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಡಯಾಬಿಟಿಸ್ ಅನ್ನುವಂತಹದ್ದು ನಮ್ಮ ಜೀವನ ಶೈಲಿ ಹೇಗಿದೆ, ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲಿ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಕ್ರಮ ಆಗಿರಬಹುದು, ಪ್ರತಿಯೊಂದು ಕಾಯಿಲೆಯೂ ಕೂಡ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅನ್ನುವಂತಹದನ್ನ ತಿಳಿದಿರುವಂತಹದ್ದು. ಚಿಕ್ಕ ಪುಟ್ಟ ಕಾಯಿಲೆಯೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಆದ್ರೆ ಅದು ನಮ್ಮ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇರುವಂತಹದ್ದು. ಇದರಿಂದ ಸಾಕಷ್ಟು ಸಮಸ್ಯೆಗಳನ್ನ ಕೂಡ ಎದುರಿಸಬೇಕಾಗ್ತಾ ಇದೆ. ಆದ್ರೆ ಈ ಡಯಾಬಿಟಿಸ್ ಅನ್ನುವಂಥದ್ದಕ್ಕೆ ಈಗ ಏಜ್ ಲಿಮಿಟ್ ಕೂಡ ಇಲ್ಲ. ಯಾವ ವಯಸ್ಸಲ್ಲಿ ಯಾರಿಗೆ ಹೇಗೆ ಬರುತ್ತೆ ಅನ್ನುವಂಥದ್ದನ್ನ ಕೂಡ ಕಂಡುಕೊಳ್ಳೋದಕ್ಕಾಗ್ತಾ ಇಲ್ಲ. ಆದ್ರೆ ಈ ಡಯಾಬಿಟಿಸ್ ಮಧುಮೇಹ ಏನಿದೆ, ಯಾವ ಕಾರಣಕ್ಕೆ ಬರುತ್ತೆ, ಹೇಗೆ ಬರುತ್ತೆ, ಅದನ್ನ ಕಂಡುಕೊಳ್ಳುವಂತಹ ಬಗೆ ಹೇಗೆ, ಅದಕ್ಕೆ ಟ್ರೀಟ್ಮೆಂಟ್ ತೆಗೆದುಕೊಂಡು ಜೊತೆಗೆ ಎಷ್ಟು ದಿನಗಳ ಕಾಲ ಆಯುರ್ವೇದ ಏನ್ ಹೇಳುತ್ತೆ, ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಪಥ್ಯ ಹೇಗಿರ್ಬೇಕು, ಹಾಗೆ ಅದರಲ್ಲಿ ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿಯಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೊಂಡ್ರೆ, ಜೀವನ ಶೈಲಿಯನ್ನ ಬದಲಾವಣೆಯನ್ನ ಮಾಡ್ಕೊಂಡ್ರೆ ಈ ಡಯಾಬಿಟಿಸ್ ಅನ್ನುವಂತಹ ಭೂತವನ್ನ ತಡೆಗಟ್ಟೋದಕ್ಕೆ ಸಾಧ್ಯನಾ? ಇದೆಲ್ಲವನ್ನ ಕೂಡ ನಿಮ್ಗೆ ಇವತ್ತು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯದ ಅನುವಂಶೀಯ ಮತ್ತೆ ಪಾರಂಪರಿಕ ವೈದ್ಯರು ಆದಂತಹ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಾನು ಆಗ್ಲೇ ಹೇಳ್ದಾಗೆ ಯಾವುದೇ ಕಾಯಿಲೆ ಆಗಿರ್ಬೋದು, ತುಂಬಾ ಹೆಮ್ಮರವಾಗಿ ಚಿಕ್ಕ ಪುಟ್ಟ ಕಾಯಿಲೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ನಮ್ಗೆ ಕಾಡ್ತಾ ಇದೆ. ಆದ್ರೆ ಮಧುಮೇಹ ಅನ್ನುವಂತಹದ್ದು ಸಾಕಷ್ಟು ಜನರಲ್ಲಿ ಈಗ ಹೆಚ್ಚಾಗಿ ಈ ಮಧುಮೇಹ ಅಂತ ಅಂದ್ರೆ ಏನು ಅನ್ನುವಂಥದ್ದನ್ನ ಮೊದಲನೇದಾಗಿ ನೋಡೋದಾದ್ರೆ ಸರ್, ಸಾಮಾನ್ಯವಾಗಿ ಮಧುಮೇಹ ಅನ್ನೋದು ಒಂದು ನಮ್ಮ ಮಾನಸಿಕ ವ್ಯವಸ್ಥೆಯ ಮೇಲೆ ಅವಲಂಬಿತ ಆಗಿದೆ. ಯಾರು ಅತಿ ಹೆಚ್ಚು ಒತ್ತಡದ ಜೀವನ ಹೇರ್ಕೊಂತಾರೆ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಅತಿ ಹೆಚ್ಚು ಒತ್ತಡ ತಗೊಳ್ಳೋದು, ತೊಂದರೆ ತಗೊಳ್ಳೋದು, ನಮ್ಮ ಕೈಯಲ್ಲಿ ಆಗದಿರೋ ಕೆಲಸಗಳಿಗೆ ಕೈ ಹಾಕೋದು, ಮತ್ತೆ ಜೀವನ ಶೈಲಿಯನ್ನ ಬದಲಾಯಿಸಿ ನಾನು ಹೀಗೆ ಇರ್ತೀನಿ, ಹೀಗೆ ಮಾಡ್ತೀನಿ ಅಂತ ಯಾರು ವಾದ ಮಾಡ್ತಾರೆ ನೋಡಿ, ಅಂಥವರಲ್ಲಿ ಮಧುಮೇಹ ಕಾಡೋದು ಬಹಳಷ್ಟಿದೆ. ಮೊದಲು ನಾವು ಅದರಿಂದ ಹೊರಗೆ ಬರಬೇಕು, ಒಂದು ಪದ್ಧತಿ ಅಂತ ರೂಪಿಸ್ಕೋಬೇಕು. ನಮ್ಮ ಜೀವನ ಶೈಲಿಯಲ್ಲಿ ಒಂದು ಪದ್ಧತಿ ಅಂತ ರೂಪಿಸ್ಕೊಂಡ್ರೆ ಆವಾಗ ನೋಡಿ, ಮಧುಮೇಹ ಒಂದೇ ಅಲ್ಲ, ಯಾವುದೇ ಕಾಯಿಲೆ ಕೂಡ ನಮ್ಮ ಪಕ್ಕಕ್ಕೆ ಸುಳಿಯೋದಿಲ್ಲ. ನಾವು ಅದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ನಾವು ಹೀಗೆ ಇರ್ತೀವಿ, ಹೀಗೆ ಮಾಡ್ತೀವಿ. ಒಂದು ಉದಾಹರಣೆ ನಿಮಗೆ ಕೊಡ್ತೇನೆ ನಾನು. ಈಗ ಮಧುಮೇಹ ಯಾವ ಕಾರಣದಿಂದ ಬರುತ್ತೆ ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಈಗ ನಾವು ಯಾಂತ್ರಿಕ ಜೀವನವನ್ನು ಮಾಡ್ತಾ ಇದ್ದೇವೆ. ಯಾಂತ್ರಿಕ ಜೀವನ ಅಂದರೆ ರಾತ್ರಿ 10 ಗಂಟೆ ಆದರೂ ನಿದ್ದೆ ಮಾಡಲ್ಲ, ರಾತ್ರಿ 10 ಗಂಟೆ ಆದರೂ ಊಟ ಮಾಡಲ್ಲ. ಇದು ನಮ್ಮ ದೇಹಕ್ಕೆ ಒಗ್ಗಲ್ಲ. ನಮ್ಮ ಆಹಾರ ಶೈಲಿಯೇ ಬೇರೆ ಇದೆ. ನಮ್ಮ ಆಹಾರ ಶೈಲಿ ಏನು ಅಂದರೆ ಬೆಳಗ್ಗೆ 6 ಗಂಟೆಗೆ ಎದ್ದೇಳಬೇಕು. 6 ಗಂಟೆಗೆ ಎದ್ದು ಸ್ವಲ್ಪ ಅವ್ರ ಕೈಲಾದಷ್ಟು ವ್ಯಾಯಾಮ, ಪ್ರಾಣಾಯಾಮ, ಸಮಯ ಇದ್ದಷ್ಟು ಒಂದು 10 ನಿಮಿಷ ಆಗ್ಬೋದು, ಒಂದು 15 ನಿಮಿಷ ಆಗ್ಬೋದು, ಭಾಳಷ್ಟು ಬೇಡ. ಮತ್ತು ನಡಿಗೆ, ಕಾಲ್ನಡಿಗೆ ಇವೆಲ್ಲ ಮಾಡಬೇಕಾಗತ್ತೆ. ಇದಾದ ನಂತರ ನಮ್ಮ ಉಪಹಾರದ ಸಮಯ ನಿಮ್ಗೆ ತಿಳಿಸ್ಕೊಡ್ತೇನೆ ನೋಡಿ. 7:00ವರೆಗೆ ನಮ್ಮ ಉಪಹಾರದ ಸಮಯ. ನಾವು ಅದನ್ನು ತಪ್ಪಿಸಿ 9 ಗಂಟೆ, 10 ಗಂಟೆ, 11 ಗಂಟೆಗೆ ತಿಂತಾ ಇದ್ದೇವೆ. ಇದರಿಂದ ಕೂಡ ನಮಗೆ ಮಧುಮೇಹ ಬರಲು ಒಂದು ಕಾರಣ ಇದೆ. ಮತ್ತು ಮಧ್ಯಾಹ್ನ ನಮ್ಮ ಆಹಾರದ ಸಮಯ ಬಂದುಬಿಟ್ಟು 1 ಗಂಟೆಯಿಂದ 1:30 ಗಂಟೆ ಒಳಗಡೆ ಆಹಾರ ಸೇವಿಸಬೇಕು. ಅದಕ್ಕೆ ಅಂತ ಒಂದು ಮುಹೂರ್ತ ನಿಶ್ಚಯ ಮಾಡಿದ್ದಾರೆ ಗ್ರಂಥಗಳಲ್ಲಿ, ಆಯುರ್ವೇದ ಗ್ರಂಥಗಳಲ್ಲಿ. ಮಹರ್ಷಿ ಧನ್ವಂತರಿಗಳಾಗ್ಬೋದು, ಮಹರ್ಷಿ ವಾಗ್ಭಟರಾಗ್ಬೋದು, ಮಹರ್ಷಿ ಶುಶ್ರುತರಾಗ್ಬೋದು. ಇಂಥ ಸಮಯದಲ್ಲಿ ಆಹಾರ ಸೇವನೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಆ ಸಮಯದಲ್ಲಿ ಮಧ್ಯಾಹ್ನದ ಭೋಜನ ಮಾಡಬೇಕು ನಾವು. ಇನ್ನು ರಾತ್ರಿ ಭೋಜನ ಅನ್ನೋದು ತಪ್ಪು. ನಮ್ಮ ಭೋಜನ ಯಾವತ್ತೂ ಸಂಜೆಯ ಭೋಜನ. ಎಷ್ಟೊತ್ತಿಗೆ ಸಂಜೆಯ ಭೋಜನ ನಾವು ಮಾಡಬೇಕು? 5ರಿಂದ 5:30 ಗಂಟೆ ಒಳಗಡೆ ನಾವು ರಾತ್ರಿ ಆಹಾರವನ್ನು ಸೇವನೆ ಮಾಡಿದ್ರೆ ಸರಿಯಾದ ಸಮಯಕ್ಕೆ ಜೀರ್ಣ ಆಗುತ್ತೆ. ಜೀರ್ಣ ಆಗಿ ಯಾವ ಅಂಗಾಂಗಕ್ಕೆ ಯಾವ ಪೌಷ್ಟಿಕಾಂಶ ಬೇಕೋ ಆ ಒಂದು ಪೌಷ್ಟಿಕಾಂಶವನ್ನು ಕಳಿಸುತ್ತೆ. ಅಂದ್ರೆ ಈಗ ನಾವು ಪ್ರಮುಖವಾಗಿ ನೀವು ಹೇಳೋದನ್ನ ನೋಡ್ತಾ ಇದ್ರೆ, ಹಿಂದಿನ ಕಾಲದಲ್ಲಿ ಎಲ್ಲರೂ ಕೂಡ ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ರೆ ಎಲ್ಲವನ್ನ ಕೂಡ ಮಾಡ್ತಾರೆ. ಮತ್ತೆ ಅವ್ರು ತೆಗೆದುಕೊಳ್ತಾ ಇದ್ದಂತ ಆಹಾರದಲ್ಲಿ ಅಷ್ಟೊಂದು ಪೌಷ್ಟಿಕಾಂಶಗಳ ಆಗರ ಕೂಡ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲವೂ ಕೂಡ ಬದಲಾಗಿದೆ, ಜೀವನ ಶೈಲಿ ಬದಲಾಗಿದೆ. ಅದೆಲ್ಲವೂ ಅದ್ರ ಜೊತೆಗೆ ಒತ್ತಡ, ಈ ಟೆನ್ಷನ್ ಏನಿದೆ ಎಲ್ಲರ ಮೇಲೂ ಪರಿಣಾಮ ಬೀರ್ತಾ ಇದೆ. ಮೊಬೈಲ್ ಇಲ್ಲದೆ ಊಟ ಮಾಡಲ್ಲ ಮಗು, ಟಿವಿ ಇಲ್ಲದೆ ದೊಡ್ಡವರು ಊಟ ಮಾಡಲ್ಲ. ಊಟ ಮಾಡುವಾಗಲೂ ಮೊಬೈಲ್ ಪಕ್ಕದಲ್ಲೇ ಇರಬೇಕು. ಈಗ ಹೊಸದಾಗಿ ಏನು ಬಂದಿದೆ, ಡೈನಿಂಗ್ ಟೇಬಲ್ ಬಂದಿದೆ. ಕೆಳಗೆ ಕುತ್ಕೊಂಡು ಆಹಾರ ಸೇವನೆ ಮಾಡಲ್ಲ. ಕೆಳಗೆ ಕುತ್ಕೊಂಡು ಆಹಾರ ಸೇವನೆ ಮಾಡಿ ಸರಿಯಾಗಿ ಜೀರ್ಣ ಆಗುತ್ತೆ. ಏನೇ ಕೆಲಸ ಇರಲಿ. ಈಗ ಆರೋಗ್ಯ ಕೆಟ್ಟೋದ್ಮೇಲೆ ಏನು ಮಾಡ್ತೀರಾ ನೀವು? ಆಸ್ಪತ್ರೆ ಮೊರೆ ಹೋಗ್ತೀರಾ? ಬೇಡ, ಆಹಾರದ ಮೊರೆ ಹೋಗಿ. ಈಗಲೇ ಒಳ್ಳೆಯ ಆಹಾರದ ಮೊರೆ ಹೋಗಿ. ನೀವು ಯಾಕೆ ನೀವು ಫಾಸ್ಟ್ ಫುಡ್ ತಿಂತೀರಾ? ಯಾಕೆ ಬೇಕರಿ ಐಟಮ್ಸ್ ಬೇಕು ನಿಮಗೆ? ಎಲ್ಲ ಅವಾಯ್ಡ್ ಮಾಡಿ. ನೀವು ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ. ಈಗ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು?
ಹಾ, ಬಳ್ಳಾರಿಯಿಂದ ಕರೆ ಮಾಡಿದ್ದು. ನಿಮ್ ಹೆಸರು? ರಮಾ ಅಂತ ನನ್ನ ಹೆಸರು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ, ಕೊಡಿ. ಹೇಳಿ ಅಮ್ಮ. ಹಾ, ನಮಸ್ಕಾರ ಸರ್, ನಾನು ಬಳ್ಳಾರಿಯಿಂದ ಮಾತಾಡ್ತಿದ್ದೀನಿ. ಹೇಳಿ. ನಾನು 24 ಇಯರ್ಸ್ ಇಂದ ಡಯಾಬಿಟಿಕ್ ಇದ್ದೀನಿ. ಹೇಳಿ. ಈಗ ಮೆಡಿಸಿನ್ಸ್ ಏನಂದ್ರೆ ಮಧ್ಯಾಹ್ನ ಆಕ್ಸ್ರಾ 10 mg ತಗೊಳ್ತೀನಿ. ಬೆಳಗ್ಗೆ ಮತ್ತೆ ರಾತ್ರಿ ಗ್ಲೈಕೋಮೆಟ್ 4 ತಗೊಳ್ತೀನಿ. ಹೌದು. ರಾತ್ರಿ ಲ್ಯಾಂಡ್ ಕೊಟ್ಟಿದ್ದಾರೆ 38 ಯೂನಿಟ್ಸ್. ಓಕೆ. ಈಗ ನಿಮ್ಮ ಆಹಾರದ ಕ್ರಮದಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಬೆಳಗಿನ ಆಹಾರದ ಕ್ರಮ ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಬೆಳಗಿನ ಆಹಾರಕ್ಕೆ ಅತಿ ಹೆಚ್ಚು ತರಕಾರಿ ಪಲ್ಯ ಸೇವನೆ ಮಾಡೋದನ್ನ ಕಲ್ತ್ಕೊಳ್ಳಿ. ಆದಷ್ಟು ದೋಸೆ ಇಡ್ಲಿಯನ್ನ ಅವಾಯ್ಡ್ ಮಾಡಿ. ಅದು ನಮಗೆ ಒಗ್ಗೋದಿಲ್ಲ. ಫರ್ಮೆಂಟೇಶನ್ ಫುಡ್, ಅದು ಉಳಿ ಬರುವ ಪದಾರ್ಥ, ಅದು ಮಧುಮೇಹಿಗಳಿಗೆ ಅದು ತುಂಬಾ ಕೆಟ್ಟ ಪದಾರ್ಥ, ಅದನ್ನು ಅವಾಯ್ಡ್ ಮಾಡಿ. 7:30 ಒಳಗಡೆ ತಿಂಡಿಯನ್ನು ಮುಗಿಸ್ಕೊಳ್ಳಿ. ನಿಮ್ಮ ಆಹಾರದಲ್ಲಿ ತರಕಾರಿ ಪಲ್ಯ ಹೆಚ್ಚಿರಬೇಕು. ಮಧ್ಯಾಹ್ನ ಜಾಸ್ತಿ ತಗೊಳ್ತೀವಿ, ಹೆಚ್ಚಿಗಿರಬೇಕು. ಬೇಯಿಸಿರುವ ತರಕಾರಿ ಪಲ್ಯವನ್ನ ಸೇವನೆ ಮಾಡಿ. ಮಧ್ಯಾಹ್ನ 1:30 ಒಳಗಡೆ ಊಟ ಮಾಡಿಬಿಡಿ. ಸಂಜೆ 5 ಗಂಟೆ ಒಳಗೆ ಊಟ ಮುಗಿಸಿ. ನಂತರ ನೀವು 1 ವಾರದ ನಂತರ ನೀವು ಚೆಕ್ ಮಾಡಿ. ಪರೀಕ್ಷೆ ಮಾಡಿದ್ರೆ ನಿಮಗೆ ಯಾವ ಪ್ರಮಾಣದಲ್ಲಿ ಹತೋಟಿಗೆ ಬಂದಿದೆ ಅಂತ ಗೊತ್ತಾಗುತ್ತಮ್ಮ. ಧನ್ಯವಾದಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಅವರು ಕಳೆದ 25 ವರ್ಷಗಳಿಂದಲೂ ಕೂಡ ಅವರು ಡಯಾಬಿಟಿಸ್ ನಿಂದ ಬಳಲ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಒಂದೇ ವಾರದಲ್ಲಿ ಅವರಿಗೆ ರಿಸಲ್ಟ್ ಬರುತ್ತೆ. ಒಂದೇ ವಾರದಲ್ಲಿ ಇದರ ಫಲಿತಾಂಶವನ್ನ ನಾವು ಕಂಡ್ಕೋಬಹುದಮ್ಮ. 1 ವಾರ ಸಾಕಿದಕ್ಕೆ. ಬರೀ ಆಹಾರ ಕ್ರಮವನ್ನ ನಾವು ಬದಲಾಯಿಸಿದ್ದಕ್ಕೆ ಒಂದೇ ವಾರದಲ್ಲಿ ನಮಗೆ ಇದರ ಫಲಿತಾಂಶ ಸಿಗುತ್ತೆ. ಅಂದ್ರೆ ಕಳೆದ 25 ವರ್ಷಗಳಿಂದಲೂ ಕೂಡ ಅವರು ಏನ್ ಮೆಡಿಸಿನ್ಸ್ ಗಳನ್ನ ತೆಗೆದುಕೊಳ್ತಾ ಬರ್ತಾ ಇದ್ದಾರೆ. ಜೊತೆಗೆ ಈ ಆಯುರ್ವೇದದಲ್ಲಿ ಅವರು ತೆಗೆದುಕೊಳ್ಳುವಂತಹ ಔಷಧೋಪಚಾರಗಳಾಗಿರ್ಬೋದು ಡಿಫ್ರೆಂಟ್ ತುಂಬಾನೇ ಇರುತ್ತೆ. ನೀವು ಹೇಳಿದ್ರಿ 1 ವಾರದಲ್ಲಿ ನಮ್ಮ ಜೀವನ ಶೈಲಿ ಅಂದ್ರೆ ಆಹಾರ ಪದ್ಧತಿ ಕ್ರಮವನ್ನ ಬದಲು ಮಾಡ್ಕೊಂಡ್ರೆ ಕಂಪ್ಲೀಟ್ ಏನು ಕಡಿಮೆ ಮಾಡಬಹುದು ಅಂತ ಹೇಳಿ. ಕಂಪ್ಲೀಟ್ ಕಡಿಮೆ ಮಾಡಬಹುದು. ಅದು ಹೇಗೆ ಸಾಧ್ಯ? ಎಷ್ಟು ದಿನಗಳ ಕಾಲ? ಇಂತಂತೆ ಏಜ್ ಲಿಮಿಟ್ಸ್ ಅಂತ ಏನಾದ್ರೂ ಇರುತ್ತೆ ಸರ್? ಹೇಗೆ? ಈಗ ಮಧುಮೇಹ ಬರೋದಿಕ್ಕೆ ವಯಸ್ಸಿನ ಅಂತರ ಅನ್ನೋದೇ ಇಲ್ಲ. ನನಗೆ ಒಂದು ಪೇಷಂಟು ಫೋನ್ ಮಾಡಿತ್ತು. ಸರ್, ನನ್ನ ಮಗುಗೆ 5 ವರ್ಷ, ಹುಟ್ಟಿದಾಗ್ಲಿಂದ ಅದಕ್ಕೆ ಮಧುಮೇಹ ಇದೆ, ಡಯಾಬಿಟಿಕ್ ಇದೆ. ಯಾವ ರೀತಿ ಸಾಧ್ಯ? ಹುಟ್ಟಿದಾಗ್ಲಿಂದ ಡಯಾಬಿಟಿಕ್ ಬರ್ಲಿಕ್ಕೆ ಸಾಧ್ಯ ಹೇಗಿದೆ? ಗರ್ಭಿಣಿಯಲ್ಲಿ ತಾಯಿ ಆರೋಗ್ಯವಾದ ಆಹಾರವನ್ನು ಸೇವಿಸಿಲ್ಲ, ಶುದ್ಧವಾದ ಆಹಾರವನ್ನು ಸೇವಿಸಿಲ್ಲ. ಅದು ಮಗುವಿನ ಮೇಲೆ ಪ್ರಭಾವ ಬೀರ್ತು. 5 ವರ್ಷದ ಮಗುಗೂನ ರಿವರ್ಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಚಾಕ್ಲೇಟ್ಸ್ನ ಅವಾಯ್ಡ್ ಮಾಡಬೇಕು. ಈ ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕು. ಈ ಪಾನಿಪುರಿ, ಗೋಬಿ, ಯಾವುದೋ ಒಂದು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು. ಮನೆ ಊಟನೇ ಕೊಡಿ. ಈಗ ನಾನು ಹೇಳಿದ ಸಮಯಕ್ಕೆ ಆಹಾರವನ್ನು ಕೊಡಿ ಮಗುಗೆ. ಪ್ರತಿ ಆಹಾರದಲ್ಲಿಯೂ ಕೂಡ ಅತಿ ಹೆಚ್ಚು ತರಕಾರಿ ಪಲ್ಯಗಳನ್ನು ಕೊಡಿ. ದಿನೇ 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 ಕ್ರಮವಾಗಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಮಕ್ಕಳಿಗೆ ಇನ್ಸುಲಿನ್ ಅಂತ ಕೊಡ್ತಾರೆ, ಅದು ಈಗ ಸರಿ ಹೋಗುತ್ತೆ. ಭವಿಷ್ಯದಲ್ಲಿ ಹೋಗ್ತಾ ಹೋಗ್ತಾ ಹೋಗ್ತೇನೆ ಅದು ಮಧುಮೇಹದ ನರ ಸಂಬಂಧಿತ ಸಮಸ್ಯೆಗಳಿಗೆ ಒಳಪಡುತ್ತೆ ಮಗು. ಅದು ಅಂದ್ರೆ ಕಂಪವಾತ, ಪಾರ್ಕಿನ್ಸನ್ ಅಂತ ಹೇಳ್ತಾರೆ. ಮತ್ತೆ ಸರಿಯಾಗಿ ರಕ್ತ ಸಂಚಲನ ಆಗೋದಿಲ್ಲ. ಮತ್ತೆ ಲೈಂಗಿಕ ಶಕ್ತಿಯೇ ಕುಗ್ಗೋಗುತ್ತೆ. ಅದು ವಯಸ್ಸಿಗೆ ಬರುವ ಹಂತಕ್ಕೆ ಬಂದಾಗ ಏನಾಗುತ್ತೆ ಅಂದ್ರೆ 15 ವರ್ಷದ ಯುವಕ 60 ವರ್ಷದ ಮುದುಕನಾಗ್ಬಿಡ್ತಾನೆ. ಅಷ್ಟೊಂದು ಕೆಟ್ಟ ಪರಿಣಾಮಕಾರಿಯಾಗಿ ಬೀರುತ್ತೆ ಒಂದು ಇನ್ಸುಲಿನ್ ಮಗು ಮೇಲೆ. ಆದ್ರಿಂದ ಮಗುವಿನ ಆಹಾರ ಕ್ರಮವನ್ನು ಬದಲಾಯಿಸಿ ಹತೋಟಿಗೆ ಬರುತ್ತೆ. ಓಕೆ ಸರ್, ನೀವು ಹೇಳಿದಾಗ ಈಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನರಿಗೆ ಏನು ಡಯಾಬಿಟಿಕ್ ಅನ್ನೋದು ಇರೋದಿಲ್ಲ. ಆದ್ರೆ ಅವರು ಕೆಲವೊಂದಿಷ್ಟು ಜನರಿಗೆ ಗರ್ಭಿಣಿಯಾದಂತಹ ಸಂದರ್ಭದಲ್ಲಿ ಡಯಾಬಿಟಿಕ್ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಅದು ಇನ್ಸುಲಿನ್ ಮಟ್ಟಕ್ಕೂ ಕೂಡ ಹೋಗೋದು ಉಂಟು. ಅದು ಮಗು ಮೇಲೆ ಪರಿಣಾಮ ಬೀರುತ್ತಾ? ಅಂತಹ ಸಂದರ್ಭದಲ್ಲಿ ಡಯಾಬಿಟಿಕ್ ಇಂದ ದೂರ ಇರಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗತ್ತೆ? ತರಕಾರಿ ಪಲ್ಯ ಹೆಚ್ಚಿಗೆ ತಿನ್ಬೇಕು. ಅತಿ ಹೆಚ್ಚು ಟೆನ್ಷನ್ ತಗೋಬಾರ್ದು. ಮೈಂಡ್ ಫ್ರೀಯಾಗಿ ಇಟ್ಕೋಬೇಕು. ಎಷ್ಟು ಫ್ರೀಯಾಗಿ ಇಟ್ಕೋಬೇಕು ಅಂದ್ರೆ ಸದಾ ನಗ್ನಗ್ತಾ ತಾಯಿ ಇದ್ದಾಗ ಹೊಟ್ಟೆ ಒಳಗಿರೋ ಮಗುನು ನಗ್ನಗ್ತಾ ಇರುತ್ತೆ. ಇಲ್ಲಿ ತಾಯಿ ಕೋಪ ಮಾಡ್ಕೊಂಡ್ರೆ ಹೊಟ್ಟೆ ಒಳಗಿರೋ ಮಗು ಕೂಡ ಕೋಪ ಮಾಡ್ಕೊಳ್ಳುತ್ತೆ. ಅದರ ಪ್ರಭಾವನೆ ಹಾಗಿದ್ದಾಗ ಏನಾಗುತ್ತೆ ಅಂದ್ರೆ ಈ ಮಧುಮೇಹ ಇದ್ರೂ ಕೂಡ ಔಷಧಿಯ ಪ್ರಮಾಣ ಕಡಿಮೆ ಆಗುತ್ತೆ. ಮತ್ತೆ ವಾಕಿಂಗ್ ಮಾಡಬೇಕು, ಕಾಲ್ನಡಿಗೆ. ಅಂದ್ರೆ ಸರಿ, ಈ ಗರ್ಭಿಣಿಯ ಸಂದರ್ಭದಲ್ಲೇ ಯಾಕೆ ಈ ಡಯಾಬಿಟಿಕ್ ಮಧುಮೇಹ ಕಾಣಿಸ್ಕೊಳ್ಳುತ್ತೆ? ಯಾವ ಕಾರಣದಿಂದ? ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್, ಖನಿಜಾಂಶಗಳ ಕೊರತೆ, ಅದರಿಂದ ಬರೋ ಸಹಜ. ಸೊ ಎಲ್ರಿಗೂ ಬರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅತಿ ಹೆಚ್ಚು ಟೆನ್ಷನ್ ಯಾರು ತಗೊಂತಾರೆ, ಸಿಕ್ಕಾಪುಟ್ಟ ವಿಚಾರಕ್ಕೆ ಕೋಪ ಯಾರು ಮಾಡ್ಕೊಂತಾರೆ ಅಂತವರಲ್ಲಿ ಇಂತಹ ಸಮಸ್ಯೆ ಬರೋದು ಸಹಜ. ಅವರಿಗೆಲ್ಲ ನಂದೊಂದು ಮನವಿ, ನಿಮಗೆ ಡಯಾಬಿಟಿಕ್ ಇದೆ ಅಂತ ಕೊರಗಬೇಡಿ. ನಿಮಗೆ ಡಯಾಬಿಟಿಕ್ ಇದೆ ಅಂತ ಏನೂ ಆಗೋದಿಲ್ಲ. ಗರ್ಭಿಣಿಯಲ್ಲಿ ಡಯಾಬಿಟಿಕ್ ಬಂದರೆ ಹೋಗುತ್ತೆ, ಅದು ಆಫ್ಟರ್ ಡೆಲಿವರಿ ಕ್ಲಿಯರ್ ಆಗುತ್ತೆ. ಓಕೆ,
ಸೊ ಇದ್ದಾಗಲೂ ಕೂಡ ನೀವು ಪ್ರೆಗ್ನೆನ್ಸಿ ಆಗಿದ್ದಾಗಲೂ ಕೂಡ ವಾಕಿಂಗನ್ನು ಮರಿಬೇಡಿ ನೀವು. ಆ ಸಮಯಕ್ಕೆ 5:30 ಒಳಗಡೆ ಊಟ ಮುಗಿಸ್ಕೊಬಿಡಿ. ತರಕಾರಿ ಪಲ್ಯಗಳನ್ನ ಅತಿ ಹೆಚ್ಚಾಗಿ ತಿನ್ನಿ. ನಿಮಗೆ ಗೊತ್ತಾಗುತ್ತೆ ನೀವು ತಗೊಳ್ತಿಕ್ತ ಒಂದು ಇನ್ಸುಲಿನ್ ಆಗ್ಬೋದು, ಮಾತ್ರೆ ಆಗ್ಬೋದು, ಅಷ್ಟು ಅಗತ್ಯ ನಿಮ್ಗೆ ಇರೋದಿಲ್ಲ. ಕಡಿಮೆ ಅಗತ್ಯದಲ್ಲಿ ಹೋಗ್ಬೇಕಾಗತ್ತೆ ಆವಾಗ. ಸೊ ನಿಮ್ ಯಾವುದೇ ಅಡ್ಡ ಪರಿಣಾಮ ನಿಮ್ಮ ದೇಹದ ಮೇಲೆ ಆಗ್ಬೋದು, ಮಗುವಿನ ಮೇಲೆ ಆಗ್ಬೋದು, ಬರಲ್ಲ. ಓಕೆ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಮೇಡಮ್ ನಾವು ಚಾಮರಾಜನಗರದಿಂದ ಗೀತಾ ಅಂತ ನಮ್ಮ ಹೆಸರು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಅಮ್ಮ, ಕೇಳಿಸ್ತಿದೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ ಅಮ್ಮ. ಸರ್ ನಮ್ಗೆ 4 years ಇಂದ ಡಯಾಬಿಟಿಕ್ ಇದೆ ಸರ್. D2 ಟೆಸ್ಟ್ ಎಲ್ಲ ಮಾಡ್ತಿದ್ವಿ, ಬೇರೆ ಎಲ್ಲ ಪ್ರಾಬ್ಲಮ್ ಇಲ್ಲ. ಆಯ್ತು. ಆದ್ರೆ ಕಂಟ್ರೋಲ್ಗೆ ಬರ್ತಾ ಇಲ್ಲ ಸರ್. 200 260 ಈ ತರ ಬರ್ತಿದೆ ಸರ್. ಓಕೆ, ಮಾತ್ರೆ ಯಾವ್ದು ಬಳಸ್ತಿದ್ದೀರಾ ನೀವು? ಯಾವ್ದು ಕೊಡಿ ಸರ್, ಯಾವ್ದು ಅಂತ ಬರುತ್ತೆ ಸರ್, ಅದು ಕೊಟ್ಟಿದ್ದಾರೆ. ಪ್ರತಿದಿನ ನೀವು ವಾಕಿಂಗ್ ಮಾಡೋ ಅಭ್ಯಾಸವನ್ನ ಇಟ್ಕೊಂಡಿದ್ದೀರಾ ಇಲ್ವಾ? ವಾಕ್ ಮಾಡ್ತಾ ಇದೀನಿ ಸರ್. 1 kilometer ಅಷ್ಟೇ, ಆದ್ಮೇಲೆ ಆಗಲ್ಲ ಸರ್. ಆಯ್ತು, ಅಷ್ಟೇ ಸಾಕು. ಅದನ್ನೇ ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ ಅಥವಾ ಹುಲ್ಲಿನ ಮೇಲೆ ವಾಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಖಾಲಿ ಹೊಟ್ಟೆಯಲ್ಲಿ ಬೂದುಗುಂಬಳಕಾಯಿ ಜ್ಯೂಸ್ ಅನ್ನ ಕುಡಿಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ಪ್ರತಿನಿತ್ಯ. ಬೂದುಗುಂಬಳಕಾಯಿ ರಸ ಏನಾದ್ರು ಟ್ರೀಟ್ಮೆಂಟ್ ಇದೆಯಾ ಸರ್ ನಿಮ್ಮ ಹತ್ರ? ಕೊಡ್ತೇವೆ. ಮೊದಲು ನೀವು ಇದನ್ನ ಮನೆಯಲ್ಲಿ ಮಾಡಿ. ಮಧ್ಯಾಹ್ನ ಊಟ ಆದ್ಮೇಲೆ 1 ಲೋಟ ಸೋರೆಕಾಯಿ ಜ್ಯೂಸ್ ಕುಡೀರಿ. ಹೇಳಿ ಅಮ್ಮ. ಸರ್ ಕಂಟ್ರೋಲ್ ಬರುತ್ತೆ, ಕ್ಲಿಯರ್ ಆಗುತ್ತಾ? ಅಲ್ಲ, ಮೊದಲು ನೀವು ನಾನು ಹೇಳೋದನ್ನ ಮದ್ದನ್ನ ಮನೆಯಲ್ಲಿ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಅದು ಕಂಟ್ರೋಲ್ ಕ್ಯೂರ್ ಅಂತ ನಾನು ಹೇಳ್ತೇನೆ ನಿಮ್ಗೆ. ಹೌದಾ? ಹೌದು. ಬೆಳಗ್ಗೆ ಬೂದುಗುಂಬಳಕಾಯಿ ರಸ ಕುಡೀರಿ. ಮಧ್ಯಾಹ್ನ ಊಟ ಆದ್ಮೇಲೆ ಸೋರೆಕಾಯಿ ಜ್ಯೂಸ್ ಕುಡೀರಿ 1 ಲೋಟ. ನಿಮಗೆ 400 ಇದ್ರು ಶುಗರ್ ಲೆವೆಲ್ ಒಂದೇ ವಾರದಲ್ಲಿ ನಿಮ್ಗೆ ಹತೋಟಿಗೆ ಬರುತ್ತೆ. ಹೌದಾ? ಇನ್ನೇನಾದ್ರೂ ಅನುಮಾನ ಉಂಟಾ? ಅದೇ ಸರ್, 4 years ಇಂದ ಒಂದೇ ತರ ಇದೆ, ಅದರಿಂದ ಕೇಳೋಣ ಅನ್ಕೊಂಡು. ಕೊಡ್ತೀವಿ, ಬನ್ನಿ ಅಮ್ಮ. ಧನ್ಯವಾದ ಅಮ್ಮ, ಕರೆಯನ್ನ ಮಾಡೋದಕ್ಕಾಗಿ. ನಿಮಗೆ ಯಾವುದೇ ರೀತಿ ಈಗ ಡಯಾಬಿಟಿಕ್ ಇಂದ ಎಷ್ಟೇ ಬಳಲ್ತಾ ಇದ್ರೂ ಕೂಡ ಹತೋಟಿಗೆ ತರುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಇರುವಂತಹದ್ದು. ಇನ್ನು ನಿಮಗೂ ಕೂಡ ಯಾವುದೇ ರೀತಿ ಏನೇ ಕಾಯಿಲೆಗಳು ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಅಂದ್ರೆ ನೀವು ಡಾಕ್ಟರ್ಸ್ನ ಭೇಟಿಯನ್ನ ಮಾಡ್ಬೋದು. ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೂಡ ಪಡ್ಕೊಳ್ಬಹುದಾಗಿದೆ. ಇನ್ನು ನಾವು ಮನೆಯಲ್ಲೇ ಯಾವ ರೀತಿ ಯಾವುದೇ ಕಾಯಿಲೆಗಳನ್ನ ಹತೋಟಿಗೆ ತೆಗೆದುಕೊಳ್ಬೇಕು ಅಂತಂದ್ರೆ ನಮ್ಮ ಜೀವನ ಶೈಲಿ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಕ್ರಮ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸರ್, ನೀವಾಗಲೇ ಹೇಳ್ತಾ ಇದ್ರಿ ಗರ್ಭಿಣಿ ಸ್ತ್ರೀಯರಿಗೆ ಈ ಡಯಾಬಿಟಿಸ್ ಬಂದಿದೆ ಅನ್ನುವಂತಹ ಸಂದರ್ಭದಲ್ಲಿ ಏನು ಮಗು ಹುಟ್ಟಿದ ಬಳಿಕ ಕೂಡ ಅದನ್ನ ನಿಯಂತ್ರಣ ಮಾಡಬಹುದು, ಕಂಪ್ಲೀಟ್ ಬರದಲ್ಲೇ ಇರುವಂತಹ ಕೂಡ ತಡೆಗಟ್ಟಬಹುದು ಅಂತ ಹೇಳಿ. ಯಾವ ನಿಟ್ಟಿನಲ್ಲಿ, ಹೇಗೆ ಅಂತ? ಏನು ಇಲ್ಲ, ಈಗ ನಿಮಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದಮೇಲೆ ಏನು ಮಾಡಬೇಕು, ಒಂದು 15-20 ದಿವಸ ರೆಸ್ಟ್. ಅದು ಸಿಜೇರಿಯನ್ ಆಗ್ಬೋದು ಅಥವಾ ನಾರ್ಮಲ್ ಡೆಲಿವರಿ ಆಗ್ಬೋದು, ರೆಸ್ಟ್ ಮಾಡಬೇಕು. ನಂತರ ಅವರು ವಾಕಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಬಂದಿರೋರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನನಗೆ ಡಯಾಬಿಟಿಕ್ ಇದೆ ಅಂತ ಕೊರಗೋದ್ರ ಬದಲು ಮನೆ ಮದ್ದುಗಳಿಗೆ ಮೊರೆ ಹೋಗಿ. ಇಂಗ್ಲೀಷ್ ಮೆಡಿಸಿನ್ ನಿಮಗೆ ಆಟೋಮೆಟಿಕ್ಲಿ ಅವಾಯ್ಡ್ ಆಗುತ್ತೆ. ಈ ಮಧುಮೇಹ ಇರ್ತಕ್ಕಂಥವ್ರು ಏನು ಮಾಡಬೇಕು ಅಂದರೆ, ದಿನಕ್ಕೆ ಒಂದೊಂದು ವಿಧವಾದ ತರಕಾರಿಯ ರಸ, ಯಾವುದೇ ತರಕಾರಿ ಆಗ್ಬೋದು, ಗಡ್ಡೆಗೆಣಸು ಬೇಡ. ಜನರಿಗೆ ಈಗ ಬೀಟ್ರೂಟ್ ಡಯಾಬಿಟಿಸ್ಗೆ ತಗೊಳ್ಬಾರ್ದು ಅಥವಾ ಕ್ಯಾರೆಟ್ ಅನ್ನ ತಗೊಳ್ಬಾರ್ದು ಅನ್ನುವಂತಹದ್ದು ಕೆಲವೊಂದಿಷ್ಟು ಜನರಿಗೆ, ಯಾಕಂದ್ರೆ ಅದರಲ್ಲಿ ಸಿಹಿ ಅಂಶ ಇರುತ್ತೆ. ಆರಾಮಾಗಿ ತಗೋಬಹುದು. ನಾವು ಎಲ್ಲಾ ಹಣ್ಣುಗಳನ್ನ ಕೂಡ ನಾವು ಅಡ್ವೈಸ್ ಮಾಡ್ತೇವೆ. ಎಲ್ಲಾ ಹಣ್ಣು ತಿನ್ನಿ, ಅಂದ್ರೆ ಒಂದೇ ವಿಧವಾದ ಹಣ್ಣು, ಅದನ್ನೇ ಒಂದು ಆಹಾರವಾಗಿ ತಗೊಳ್ಳಿ, ಬೇರೆ ಆಹಾರ ಬೇಡ. ಈಗ ನೀವು ಸೀತಾಫಲ ತಿನ್ಬೇಕಾ, ಸೀತಾಫಲನೇ ಒಂದು ಆಹಾರವಾಗಿ ತಿಂದ್ಬಿಡಿ, ಅದ್ರ ಜೊತೆಗೆ ಬೇರೆ ಆಹಾರ ಬೇಡ. ಅದೇ ನಿಮ್ಗೆ ಬೆಳಗಿನ ಉಪಹಾರ. ಈ ರೀತಿ ಸಲಹೆ ಕೊಡ್ತೇವೆ. ಅದನ್ನ ತಿನ್ನೋದ್ರಿಂದ ಅವರ ಆಸೆಯೂ ನೀಗುತ್ತೆ, ಹಣ್ಣನ್ನು ತಿನ್ನಂಗಾಗುತ್ತೆ. ಇದರಿಂದ ಮಧುಮೇಹ ಹೆಚ್ಚಾಗಲ್ಲ. ಮತ್ತೆ ಇರೋರು ನೋಡಿ, ನಾನು ಹೇಳಿದ್ದೆ ನಿಮಗೆ ಮಧ್ಯೆ ಏನಪ್ಪಾ ಅಂದ್ರೆ, ಈಗ ಡಯಾಬಿಟಿಕ್ ಪ್ರೆಗ್ನೆನ್ಸಿ ಡಯಾಬಿಟಿಕ್ ಬಂದಾಗ ಯಾವ ರೀತಿ ಹೋಗುತ್ತೆ ಅಂತ ಕೇಳಿದ್ರೆ, ಡೆಲಿವರಿ ಆದ್ಮೇಲೆ ಒಂದು 20 ದಿನದ ನಂತರ ಪ್ರತಿದಿನ ಅವರು ಬೆಳಗ್ಗೆ ಒಂದು 50 ml ಬೂದುಗುಂಬಳಕಾಯಿ ಜ್ಯೂಸ್ಗೆ ಒಂದು 200 ml ನೀರು ಹಾಕಿ, ಬಿಸಿನೀರು ತಗೋಬಾರ್ದಮ್ಮ. ಖಾಲಿ ಹೊಟ್ಟೆಯಲ್ಲಿ ಇದು ಅಂತ ತಿಳ್ಕೊಳ್ಳಿ, ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ತಗೋಬಾರ್ದು. ಬಿಸಿ ನೀರು ಮಂದ, ಜೀರ್ಣ ಆಗಲ್ಲ, ಹಸಿವನ್ನ ಸಾಯಿಸುತ್ತೆ, ಅಗ್ನಿ ಬೆಳೆಸಲ್ಲ, ಅಗ್ನಿಮಾಂದ್ಯ ಆಗುತ್ತೆ. ಮಾಮೂಲಿ ತಣ್ಣೀರನ್ನೇ 50 ml ಜ್ಯೂಸ್ಗೆ ಒಂದು 200 ml ತಣ್ಣೀರು ಹಾಕಿ, ಕುಡಿಯೋ ನೀರು ಹಾಕಿ, ಮೇಲೆ ಕೆಳಗಡೆ ಒಂದು 20 ಬಾರಿ ಚೆನ್ನಾಗಿ ಕಲಕಿ ಅದನ್ನ ಕುಡಿಯೋದ್ರಿಂದ ನಿಮಗೆ ದಿನೇ 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 ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೇ ರೂಢಿ ಮಾಡ್ಕೊಳ್ಳೋದ್ರಿಂದ ಒಂದು 3 ತಿಂಗಳು 6 ತಿಂಗಳು ರೂಢಿ ಮಾಡ್ಕೊಳ್ಳೋದ್ರಿಂದ ಇನ್ಸುಲಿನ್ ಮತ್ತೆ ಟ್ಯಾಬ್ಲೆಟ್ನ ಅಗತ್ಯ ನಮಗೆ ತಪ್ಪಿ ಹೋಗುತ್ತೆ. ವಾಕಿಂಗ್ ಅಂತೂ ಮರೀದೆ ಮಾಡಬೇಕಾಗತ್ತೆ. 7:30 ಒಳಗಡೆ ತಿಂಡಿ ತಿನ್ಬೇಕಾಗತ್ತೆ. ಪ್ರತಿ ತಿಂಡಿಗೂ ಕೂಡ
ಅತಿ ಹೆಚ್ಚು ತರಕಾರಿ ಪಲ್ಯಗಳನ್ನ ಸೇವನೆ ಮಾಡಬೇಕಾಗತ್ತೆ. ಇಲ್ಲಿ ನಮ್ಮ ಗಮನ ತರಕಾರಿ ಪಲ್ಯ ಕಡೆ ಇರಬೇಕೆ ವಿನಃ ರೈಸ್ ಐಟಮ್ ಕಡೆ ಇರಬಾರ್ದು. ರೈಸ್ ಐಟಮ್ ರುಚಿಗೆ ತಿನ್ಬೇಕಷ್ಟೇ. ಜೀರ್ಣ ಮಾಡ್ಕೊಳ್ಬೇಕಾಗಿರೋದು ತರಕಾರಿ ಪಲ್ಯವನ್ನ. ಈ ಒಂದು ರೊಟೀನ್ಗೆ ಬಂದ್ರೆ ಡಯಾಬಿಟಿಕ್, ಪ್ರೆಗ್ನೆನ್ಸಿ ಡಯಾಬಿಟಿಕ್ ಬಿಟ್ಟು ಹೋಗುತ್ತೆ. ಓಕೆ, ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ನಾನು ಮ್ಯಾಂಗ್ಳೂರಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಏನ್ ಸಮಸ್ಯೆ ಅಂತ ತಿಳಿಸ್ಕೊಳ್ಳಿ. ಅದಕ್ಕೆ ಯಾವ ರೀತಿಯ ಆಯುರ್ವೇದದಲ್ಲಿ ನಾವು ಮನೆಯಲ್ಲೇ ಮದ್ದು ಮಾಡ್ಕೊಂಡು ಯಾವ ರೀತಿ ಅದನ್ನ ತಹಬದಿಗೆ ತರಬಹುದು ಅನ್ನುವಂಥದ್ದನ್ನ ಕೂಡ ತಿಳಿಸ್ಕೊಡ್ತಾರೆ. ಆಯ್ತು, ಹೇಳಿ ಅಮ್ಮ. ನಮಸ್ತೆ ಸರ್. ನಮಸ್ಕಾರ. ನಾನು ಮಂಗಳೂರಿಂದ ಉಷಾ ಶೆಟ್ಟಿ ಮಾತಾಡೋದು. ಹೇಳಿ ಹೇಳಿ ಉಷಾ ಅವರೇ. ನನಗೆ ಬಲಕೈ ನೋವು ಸರ್. ಮೆಲ್ಲಕೈ ಅಂದ್ರೆ ಮೇಲಿಂದ ತುಂಬಾ ದಿವಸ, ಒಂದು 5-6 ತಿಂಗಳಾಯ್ತು. ಆಯ್ತು. ಅದೊಂದು ಮದ್ದು ಮಾಡಿದ್ರು ಕಡಿಮೆ ಆಗುದಿಲ್ಲ. ಇಷ್ಟು ಮದ್ದು ತಿಂದೆ, ಅಯ್ಯೋ ಕಡಿಮೆ ಆಗುದಿಲ್ಲ ಸರ್. ಕಾಯಿಸಿ ಆರಿಸಿದ ಸಾಸಿವೆ ಎಣ್ಣೆ. ಬಿಪಿ ಉಂಟು ಮತ್ತು ಗ್ಯಾಸ್ಟ್ರಿಕ್, ಇದು ಹಸಿವೆ ಇಲ್ಲ. ಜೀರಿಗೆ ನೀರನ್ನ ಕುಡಿಯಿರಿ. ಜೀರಿಗೆ ಆಗುದಿಲ್ಲ ಸರ್, ನನಗೆ ತುಂಬಾ ಕುಡಿದಿದೆ ನಾನು. ಆಗಲ್ಲ ಆಗಲ್ಲ ಆಗಲ್ಲ. ಕುಡಿಯೋ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ, ಆ ರೀತಿ ಮಾಡಿ. ನೀವು ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿತಿದ್ದೀರಾ? ನಾನು ನೀರು ತುಂಬಾ ಕುಡಿತೇನೆ, 1 ಲೀಟರ್ ಅಷ್ಟು ಕುಡಿತೇನೆ. 1.5 ಲೀಟರ್ಗೆ ಅರ್ಧ ಚಮಚ ಅಷ್ಟು ಜೀರಿಗೆಯನ್ನು ಹಾಕಿ ರಾತ್ರಿ ನೆನೆಸಿ ಬೆಳಗ್ಗೆ ಅದನ್ನು ಒಂದು 5 ನಿಮಿಷ ಬಿಸಿ ಮಾಡಿ ಆ ದಿನ ಪೂರ್ತಿ ಜೀರಿಗೆ ನೀರನ್ನೇ ಕುಡಿಯಿರಿ. ಒಂದು ದಿನ ನೀವು ಆದಷ್ಟು ತಿಂಗಳಲ್ಲಿ 1 ದಿನ ನೀವು ಉಪವಾಸ ಇರಲಿಕ್ಕೆ ಪ್ರಯತ್ನ ಮಾಡಿ. ಕೇಳಿಸ್ತಾ ಇದೆಯಾ? ಕೇಳ್ತದೆ. ಆ ದಿನ ಪೂರ್ತಿ ನೀವು ಜೀರಿಗೆ ನೀರನ್ನ ಕುಡಿಯಿರಿ, ಉಪವಾಸ ಇರಲಿಕ್ಕೆ ಪ್ರಯತ್ನ ಮಾಡಿ. ಯಾವ ಆಹಾರವೂ ತಗೊಳ್ಳೋದು ಬೇಡ, ಯಾವ ಹಣ್ಣಿನ ರಸವೂ ಬೇಡ, ಬರೀ ನೀರಲ್ಲೇ ಇರಿ. ಆಗ ನಿಮ್ಮ ಗ್ಯಾಸ್ಟ್ರಿಕ್ಕು, ಅಸಿಡಿಟಿ ಎಲ್ಲ ಕ್ಲಿಯರ್ ಆಗುತ್ತೆ, ಹಸಿವನ್ನು ಬೆಳೆಸುತ್ತೆ ನಿಮಗೆ. ಇನ್ನು ನೀವು ಶೋಲ್ಡರ್ ಪೇನ್ ಅಂದ್ರಲ್ಲ, ಅದಕ್ಕೆ ಕಾಯಿಸಿ ಆರಿಸಿದ ಸಾಸಿವೆ ಎಣ್ಣೆಯನ್ನು ಮಾಲಿಷ್ ಮಾಡಿ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮಾಲಿಷ್ ಮಾಡಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ. ದಿನೇ ದಿನೇ ಕಡಿಮೆ ಆಗುತ್ತೆ ನಿಮಗೆ ನೋವು. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ನಿಮ್ಗೆ ಯಾವುದೇ ರೀತಿ ಆಹಾರದಲ್ಲಿ ಆಗಿರ್ಬೋದು ಅಥವಾ ನಾವು ಯಾವ ಕಾಯಿಲೆ ಇದೆ ಅದಕ್ಕೆ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಜೊತೆಗೆ ಆಹಾರ ಪದ್ಧತಿ ಕ್ರಮವನ್ನ ಹೇಗೆ ನಾವು ನೋಡ್ಕೊಳ್ಬೇಕು, ಯಾವ ರೀತಿ ಅನುಸರಿಸಿದ್ರೆ ಮಾತ್ರ ಕಡಿಮೆ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ನೀವು ಒಮ್ಮೆ ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯಕ್ಕೆ ಭೇಟಿಯನ್ನ ಕೊಟ್ಟು ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದಕ್ಕೆ ಪರಿಹಾರವನ್ನ ಶಾಶ್ವತವಾಗಿ ಕಂಡುಕೊಳ್ಬಹುದಾಗಿದೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ಚಳ್ಳಕೆರೆಯಿಂದ ಮೇಡಮ್ ಅವರೇ ನಾವು ಕರೆ ಮಾಡ್ತಿರೋದು. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಮಾ, ಏನು ಅಂತ ತಿಳಿಸ್ಕೊಳ್ಳಿ. ಇದಕ್ಕೆ ಯಾವ ರೀತಿ ಸುಲಭವಾಗಿ ಶಾಶ್ವತವಾಗಿ ಪರಿಹಾರವನ್ನ ಕಂಡುಕೊಳ್ಬಹುದು ಮನೆ ಮದ್ದಲ್ಲಿ, ಆಯುರ್ವೇದದಲ್ಲಿ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾರೆ. ಆಯ್ತು, ನಮಸ್ತೆ ಡಾಕ್ಟರ್. ನಮಸ್ಕಾರ, ಹೇಳಿ ಅಮ್ಮ. ನನಗೆ ಜುಲೈ 30ನೇ ತಾರೀಕು ಶುಗರ್ ಟೆಸ್ಟ್ ಮಾಡ್ಸಿದ್ವಿ ಸರ್ ನಾವು. ಹೇಳಿ. ಊಟಕ್ಕಿಂತ ಮುಂಚೆ 120 ಇತ್ತು ಸರ್, ಊಟ ಆದ್ಮೇಲೆ 150 ಇತ್ತು. ಅದಕ್ಕೆ ಬಾಡಲ್ಲಿದೆ ಅಂತ ಹೇಳಿದ್ರು ಸರ್ ಅವರು. ಓಕೆ, ನಾನು ಮಾತ್ರೆ ತಗೊಂತಿಲ್ಲ ಸರ್, ವಾಕ್ ಮಾಡ್ತಾ ಇದೀನಿ. ಆಯ್ತು, ಸಂತೋಷ, ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನೀವು ಮೆಂತ್ಯೆನ ನೆನೆಸಿದ ನೀರು ಬೆಳಗ್ಗೆ ತಿಂಡಿಗಿಂತ ಮುಂಚೆ ತಗೊಂತೀನಿ ಸರ್. ಮೆಂತ್ಯ ನೀರನ್ನ ತಕೊಳ್ಳಿ. ಇದೇ ಹಂತದಲ್ಲಿ ನಿಮ್ಗೆ ಮೈಂಟೈನ್ ಆಗುತ್ತೆ. ಮೆಂತ ನೀರ್ ತಗೊಳ್ತೀನಿ ಸರ್, ಆಮೇಲೆ ವಾಕ್ ಮಾಡ್ತೀನಿ, ಬೇವಿನ ಸೊಪ್ಪು ತಿಂತೀನಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಒಳ್ಳೆ ಮನೆ ಮದ್ದನ್ನೇ ಮಾಡ್ತಾ ಇದ್ದೀರಾ, ಸಂತೋಷ. ಇನ್ನ ತುಳಸಿ ಎಲೆ ತಿಂತೀನಿ ಸರ್, ಅಮೃತ ಬಳ್ಳಿ ಎಲೆ ತಿಂತೀನಿ. ಅಮೃತ ಬಳ್ಳಿ ತಿನ್ನಿ. ಮೆಂತ್ಯ ನೀರನ್ನ ಮರೀದೆ ತಕೊಳ್ಳಿ. ರಾತ್ರಿ ಮಲಗುವಾಗ ಬಿಳಿ ಸಾಸಿವೆ 1/4 ಚಮಚ ಅಗದು ಬಿಟ್ಟು ಮಲಗಿ. ಆಯ್ತು ಸರ್, ಡೈಲಿ ಸರ್. ಬಿಳಿ ಸಾಸಿವೆ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜಿಡ್ಡಿನ ಅಂಶ ಇರೋದಿಲ್ಲ. ಜಿಡ್ಡಿನ ಅಂಶ ನಿಯಂತ್ರಣ ಆದ್ರೆ ಮಧುಮೇಹ ಹೆಚ್ಚಾಗೋದಿಲ್ಲ ನಿಮ್ಗೆ. ಆ ರೀತಿ ಮಾಡಿ. ಬಿಳಿ ಸಾಸಿವೆ 1/4 ಚಮಚ ಸಾಕು. ಮಲವಿಸರ್ಜನೆ ಸರಾಗವಾಗಿ ಆಗುತ್ತೆ, ಜಿಡ್ಡಿನ ಅಂಶ ಎಲ್ಲ ಹೊರಗೆ ಬಂದ್ಬಿಡುತ್ತೆ. ಆದಷ್ಟು 5:30 ಒಳಗಡೆ ಊಟವನ್ನ ಮುಗಿಸ್ಕೊಳ್ಳಿ. ಆಯ್ತು ಸರ್. ಮತ್ತೆ ಹೆಂಗ ಮಾತ್ರೆ ಬೇಡ ಅಲ್ಲ ಸರ್? ಬೇಡ, ಹೀಗೆ ಮೈಂಟೈನ್ ಮಾಡಿದ್ದೀರಾ, ಖುಷಿ ಆಯ್ತಮ್ಮ. ಆಯುರ್ವೇದಿಕ್ ಎಲ್ಲ ತಗೊಳೋದು ಚೆನ್ನಾಗ ಸರ್? ತಗೋಬೋದಮ್ಮ, ಆಯುರ್ವೇದದಲ್ಲಿ ಯಾವುದು ದೋಷ ಇಲ್ಲ, ತಗೋಬಹುದು. ಈಗ ನೀವಿನ್ನೂ ಮಾತ್ರೆ ತಗೊಳ್ಳುವ ಹಂತಕ್ಕೆ ಏನು ಹೋಗಿಲ್ಲ, ಆತಂಕ ಪಡಬೇಡಿ. ನನಗೆ 2010ರಲ್ಲಿ 160 ಇದೆ ಅಂತ ಹೇಳಿದ್ರು ಸರ್. ನನಗೀಗ 51 ಏಜ್.
2010ರಲ್ಲಿ ನಾವು ಟೆಸ್ಟ್ ಮಾಡಿಸಿದಾಗ ಬೆಂಗಳೂರಲ್ಲಿ 160 ಇದೆ, ಬಾರ್ಡ್ರಲ್ಲಿ ಇದೆ ಅಂದ್ರು ಸರ್. ಅವಾಗ ವಾಕ್ ಮಾಡಿ ಸಕ್ಕರೆ ಏನು ಮುಟ್ಟಿಲ್ದಂಗೆ 20 ವರ್ಷ 10 ವರ್ಷ ನಾನು ಹಾಸ್ಪಿಟ್ಲಿಗೆ ಹೋಗಿಲ್ಲ ಸರ್. ಮಾಡಿ 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 ಇನ್ನೂರವರೆಗೂ ಕೂಡ ಆಯುರ್ವೇದದಲ್ಲಿ ನಾರ್ಮಲ್ಲೇ, ಏನು ಆತಂಕ ಪಡಬೇಡಿ. ಹೌದು ಸರ್. 200 ಮೇಲೆ ಹೋಗ್ಬಾರ್ದಷ್ಟೇ. ನೀವು ತುಂಬಾ ಕಂಟ್ರೋಲ್ ಅಲ್ಲಿ ಇದ್ದೀರಾ. ಧನ್ಯವಾದ ಅಮ್ಮ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಅವ್ರು ಹೇಳ್ತಾ ಇದ್ರು ಅವ್ರಿಗೆ ಶುಗರ್ ಬಂದಿದೆ ಅಂದ್ರೂ ಕೂಡ ಅವರು ಯಾವುದೇ ಖುಷಿ ಆಗ್ತಿದೆ. ಹೌದು, ಯಾಕೆ ಅಂತಂದ್ರೆ ಕೆಲವೊಂದಿಷ್ಟು ಜನರು ಶುಗರ್ ಬಂದಿದೆ ಅಂತಂದ್ರೆ ಟೆನ್ಷನ್ ಆಗ್ತಾರೆ, ಆಸ್ಪತ್ರೆಗೆ ಹೋಗ್ತಾರೆ, ಮೆಡಿಸಿನ್ಸ್ ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಸಾಕಷ್ಟು ಧೈರ್ಯವನ್ನ ಮಾಡಿ ಮನೆಯಲ್ಲೇ ಸಿಗುವಂತಹ ಆಯುರ್ವೇದ ಪದ್ಧತಿಗಳನ್ನ ಕ್ರಮಗಳನ್ನ ನೋಡಿ. ಮಂಚೆ ನೀರು ನಾನು ಹೇಳಿದ ತಕ್ಷಣ ಅವ್ರು ಆಲ್ರೆಡಿ ತಗೊಂತಾ ಇದ್ದಾರೆ, ಮನೆ ಮುದ್ದಾಗಿ ಅಮೃತ ಬಳ್ಳಿ ತಗೊಂತಾ ಇದ್ದಾರೆ. ಇದೆಲ್ಲ ಒಳ್ಳೆ ಸಲಹೆಗಳು. ಅಂದ್ರೆ ಸರ್ ಅದ್ರಲ್ಲೂ ಕೂಡ ತೆಗೆದುಕೊಳ್ಳುವಂತಹ ವಿಧಾನ, ರೀತಿ, ಪದ್ಧತಿ ಕೂಡ ಇರುತ್ತೆ. ಅದು ಯಾವ ರೀತಿ ತೆಗೆದುಕೊಂಡ್ರೆ ಮಾತ್ರ ಅದು ಅವರ ದೇಹಕ್ಕೆ ಅದು ಒಗ್ಗುತ್ತೆ ಅನ್ನುವಂಥದ್ದು ಕೂಡ ಮುಖ್ಯ ಆಗುತ್ತೆ ಅಲ್ವಾ? ಹೌದು, ಮಂಚೆ ನೀರು ಖಾಲಿ ಹೊಟ್ಟೆಯಲ್ಲಿ ತಕೋಬೇಕು. ಅದು ಬಂದ್ಬಿಟ್ಟು ವಾತ ಮತ್ತು ಪಿತ್ತವನ್ನ ವಿಕಾರಗೊಳಿಸೋದಿಲ್ಲ. ವಾತ ಮತ್ತು ಪಿತ್ತ ವಿಕಾರಗೊಂಡ್ರೇನೆ ನಮಗೆ ಮಧುಮೇಹ ಬರೋದು. ಅದನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರನ್ನು ಸೇವಿಸಬೇಕು. ಆಮೇಲೆ ರಾತ್ರಿ ಮಲಗುವಾಗ ನಾನು ಬಿಳಿ ಸಾಸಿವೆಯನ್ನು 1 ಚಮಚ ತಿನ್ಬಿಟ್ಟು ನೀವು ಮಲಗಿ ಅಂತ ಹೇಳಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಅವರಿಗೆ ಮಲವಿಸರ್ಜನೆ ಸರಿಯಾದ ರೀತಿಯಲ್ಲಿ ಆಗುತ್ತೆ. ಮಲವಿಸರ್ಜನೆ ಯಾರಿಗೆ ಸರಿಯಾದ ರೀತಿಯಲ್ಲಿ ಆಗುತ್ತೋ ಅವರಲ್ಲಿ ಅಪಾನವಾಯು ತುಂಬೋದಿಲ್ಲ. ಅಪಾನವಾಯು ಇಲ್ಲದೆ ಇದ್ರೆ ಆ ದಿನ ಎಲ್ಲ ನಿಮಗೆ ಮಧುಮೇಹ ನಿಯಂತ್ರಣದಲ್ಲಿ ಇರುತ್ತೆ, ಅಂಡರ್ ಕಂಟ್ರೋಲಲ್ಲಿ ಇರುತ್ತೆ. ಇದೆಲ್ಲ ಮಾಡಬೇಕು. ಸೊ ಇದು ಮಾಡೋದಕ್ಕೆ ದಯವಿಟ್ಟು ಸಂಜೆ 5 ಊಟ ಮುಗಿಸ್ಬಿಡಿ. ನಾನು ಪ್ರತಿ ರೋಗಿಯಲ್ಲೂ ಕೂಡ ನಾನು ಇದನ್ನೇ ಹೇಳೋದು, ಊಟದ ಕಡೆ ಗಮನ ಕೊಟ್ರೆ ಔಷಧಿ ಕಡೆ ಗಮನ ಕೊಡುವ ಅಗತ್ಯ ಇಲ್ಲ. ಊಟದ ಕಡೆ ಗಮನ ಕೊಡಿ, ಒಳ್ಳೆ ಆಹಾರದ ಕಡೆ ಗಮನ ಕೊಡಿ ಅಂತ ನಾನು ಸಲಹೆ ಕೊಡ್ತೇನೆ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ ಹಲೋ, ನಮಸ್ಕಾರ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಏನ್ ಹೆಸರು? ನನ್ನ ಹೆಸರು ಬಾಬು ರೆಡ್ಡಿ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಬಾಬು ರೆಡ್ಡಿ ಅವರೇ, ಏನ್ ಸಮಸ್ಯೆ? ನಮ್ದೇನಿಲ್ಲ, ನಮ್ಗೆ 59 ಏಜ್. ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ. ನನಗೆ ಶುಗರ್ ಒಂದು 8 ವರ್ಷದಿಂದ ಶುಗರ್ ಇದೆ. ಆಯ್ತು. ಬಟ್ ನಾನೆಲ್ಲ ಕಡೆ ಟೆಸ್ಟ್ ಮಾಡಿಸ್ಕೊಂಡೆ. ಬಟ್ ಏನಪ್ಪ ಅಂದ್ರೆ ಅವ್ರು 500 mg ಗಲ್ಕೋಮಿಟ್ ಅಂತ ಟ್ಯಾಬ್ಲೆಟ್ ಕೊಡ್ತಿದ್ದಾರೆ. ಆಯ್ತು. ಬಟ್ ಅದರಿಂದ ಅದು ತಗೊಂಡ್ರೆ ನನಗೆ ಲೂಸ್ ಮೋಷನ್ ಜಾಸ್ತಿ ಆಗುತ್ತೆ. ನಮ್ಮನೇಲಿ ನಾನು ಬರೀ ಸೊಸೈಟಿ ರೈಸ್, ಬೇರೆ ಏನು ನಾನು ತಿನ್ನೋದಿಲ್ಲ. ಮುದ್ದೆ ಮತ್ತೆ ರಾಗಿ ರೊಟ್ಟಿ, ಹಾಗಾಗಿ ನಾನು ತಿಂತಿದ್ದೀನಿ. ನಾನೇನಾದ್ರೂ ಸ್ವಲ್ಪ ಇದಾದ್ರೆ ನನಗೆ ಲೂಸ್ ಮೋಷನ್ ಸ್ಟಾರ್ಟ್. ಮಾತೆ ತಗೊಂಡ್ರೆ ಲೂಸ್ ಮೋಷನ್. ಹೌದು, ರಾಗಿಯನ್ನ ಬಿಟ್ಬಿಟ್ಟು ಸಿರಿಧಾನ್ಯವನ್ನ ತಿನ್ನಿ ಬಾಬು ರೆಡ್ಡಿ ಅವರೇ. ಹೇಳಿ ಸರ್. ಸಿರಿಧಾನ್ಯ ತಕೊಳ್ಳಿ. ಮಧುಮೇಹಕ್ಕೆ ಸಿರಿಧಾನ್ಯ ಒಂದು ಒಳ್ಳೆ ಆಹಾರ ಕ್ರಮ. ಅದು ರಾಗಿ ಬೇಡ, ಗೋಧಿ ಬೇಡ. ಅರ್ಥ ಆಯ್ತಾ ನಿಮಗೆ? ಮಧ್ಯಾಹ್ನ ಊಟ ಆದ್ಮೇಲೆ 1 ಲೋಟ ಸೋರೆಕಾಯಿ ಜ್ಯೂಸ್ ಕುಡೀರಿ. ನಿಮ್ಗೇನು ವಿರೇಚನ ಆಗ್ತಾ ಇದೆ ಅದು ಹತೋಟಿಗೆ ಬರುತ್ತೆ. ಸಂಜೆ 6 ಗಂಟೆ ಮೇಲೆ ಮಜ್ಜಿಗೆ ತಗೋಬೇಡಿ. 6 ಗಂಟೆ ಒಳಗಡೆ ಊಟ ಮಾಡಿಬಿಡಿ, ಸರಿ ಹೋಗುತ್ತೆ ಬಾಬು ರೆಡ್ಡಿ ಅವರೇ. ಧನ್ಯವಾದ. ಓಕೆ, ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಬಾಬು ರೆಡ್ಡಿ ಅವರು ಈಗಾಗಲೇ ಕಳೆದ 8 ವರ್ಷಗಳಿಂದ ಡಯಾಬಿಟಿಸ್ ಇಂದ ಬಳಲ್ತಾ ಇದ್ದಾರೆ. ಆದ್ರೆ ಅವರಿಗೆ ಅದ್ರಲ್ಲಿ ತೆಗೆದುಕೊಳ್ಳುವಂತಹ ಮೆಡಿಸಿನ್ ಕೂಡ ಅವರಿಗೆ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ, ಅದರಿಂದ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವರ ಆಹಾರ ಪದ್ಧತಿ ಕ್ರಮವೂ ಕೂಡ ಬೇರೆ ಇದ್ದೇ ಆಗಿದೆ, ಮತ್ತೆ ಅವ್ರ ಜೀವನ ಶೈಲಿಯೂ ಕೂಡ ತುಂಬಾ ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವರು ಸರಿಯಾದ ಸಮಯಕ್ಕೆ ಆಹಾರ ತಗೊಳಕ್ಕಾಗಲ್ಲ, ಮತ್ತೆ ಸರಿಯಾದ ಆಹಾರವನ್ನು ಕೂಡ ತಗೊಳಕ್ಕಾಗಲ್ಲ. ಅಂತವ್ರು ಏನ್ ಮಾಡ್ಬೇಕು ಅಂದ್ರೆ ಅತಿ ಹೆಚ್ಚು ತರಕಾರಿ ಪಲ್ಯವನ್ನು ತಿನ್ಬೇಕು. ಪ್ರತಿ ಹೋಟೆಲ್ಲು ಕೂಡ ನಿಮಗೆ ಪಲ್ಯ ಸಿಗುತ್ತೆ. ಈಗ ಅವರು ನಿಮಗೆ ಶಾಸ್ತ್ರಕ್ಕೆ ಸ್ವಲ್ಪ ಸ್ವಲ್ಪ ಪಲ್ಯ ಬಡಿಸ್ತಾರೆ ಎಲೆಯಲ್ಲಿ. ನಮಗೆ ಅನ್ನ ಬೇಡ, ಪಲ್ಯನ ಹೆಚ್ಚು ಕೊಟ್ಬಿಡಿ ಅಂದ್ರೆ ಅವ್ರು ಕೊಡ್ತಾರೆ. ಆ ರೀತಿ ಮಾಡ್ಬೋದಲ್ವಾ, ತೊಂದರೆ ಇಲ್ಲ. ಮತ್ತೆ ನಿಮ್ಗೆ ಹಣ್ಣುಗಳು ಸಿಗುತ್ತೆ. ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದ್ದೇನೆ, ಒಂದೇ ವಿಧವಾದ ಹಣ್ಣು ತಿನ್ಬೇಕು ಅಂತ. ದಯವಿಟ್ಟು ಒಂದೇ ವಿಧವಾದ ಹಣ್ಣನ್ನ ಒಂದು ಆಹಾರವಾಗಿ ತಗೋಬೇಡಿ. ಹೊಟ್ಟೆ ತುಂಬೇಕಷ್ಟೇ ನಿಮ್ಗೆ. ಚಿತ್ರಾನ್ನನೇ ತಿನ್ಬೇಕಂತ ಏನಿಲ್ಲ, ಪುಳಿಯೋಗರೆನೇ ತಿನ್ಬೇಕಂತ ಏನಿಲ್ಲ. ಅನುಕೂಲಕ್ಕೆ ಯಾವ್ದು ಮಾಡಬೇಕು ಅದನ್ನ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಮಾತ್ರೆಯ ಇಂದ ಬರ್ತಕ್ಕಂಥ ಒಂದು ಅಡ್ಡ ಪರಿಣಾಮದಿಂದ ನಾವು ಸ್ವಲ್ಪ ದೂರ ಉಳಿಬಹುದು. ಇನ್ನೊಬ್ರು ಕಾಲರ್ ಹೇಳಿದ್ದಾರೆ. ಹಲೋ ಹಲೋ, ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ರೆ? ಏನ್ ಹೆಸರು? ನಮ್ದು ಮೈಸೂರು ಡಿಸ್ಟ್ರಿಕ್ಟ್ ಕೇರಳ ಸಾಲಿಗ್ರಾಮದಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಏನ್ ಸಮಸ್ಯೆ ಅಂತ ಹೇಳಿ. ಅದಕ್ಕೆ ಆಯುರ್ವೇದದಲ್ಲಿ ನಾವು ಮನೆ ಮದ್ದನ್ನ ಯಾವ ರೀತಿ ಹೇಗೆ ಏನ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಹೇಳಿ. ದೇವರಾಜ್ ಅಂದ್ಬಿಟ್ಟು ನಮ್ದು ಮೈಸೂರು ಡಿಸ್ಟ್ರಿಕ್ಟ್ ಸಾಲಿಗ್ರಾಮ. ಆಯ್ತು ಸರ್, ಇದು 5 ವರ್ಷದಿಂದ
ಹಲೋ ಸರಿಯಾಗಿ ಕೇಳಿಸ್ತಿಲ್ಲ. ಹಲೋ ದಯವಿಟ್ಟು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತನಾಡಿ. ಆಗ ಮಾತ್ರ ನೀವು ಏನ್ ಕೇಳ್ತಾ ಇದ್ದೀರಾ ಕ್ವೆಶನ್ಸ್ ಅದನ್ನ ಮಾತ್ರ ಕೇಳುತ್ತೆ. ಜೊತೆಗೆ ನೀವು ಫೋನ್ ನ ಲೌಡ್ ಸ್ಪೀಕರ್ ಕೂಡ ಆಫ್ ಮಾಡಿ ಮಾತನಾಡಿ, ಆಗ ಕ್ಲಿಯರ್ ಆಗಿ ಕೇಳುತ್ತೆ. ಮ್ಯೂಟ್ ಮಾಡಿದೀನಿ. ಹೇಳಿ ಸರ್. ನಮ್ದು 5 ವರ್ಷ ಡಯಾಬಿಟಿಸ್ ಐತೆ. ಓಕೆ. ಒಂದ್ಸಲ ಖಾಲಿ ಹೊಟ್ಟೆಗೆ 150 ಬರ್ತದೆ, ಊಟ ಮಾಡಿದ್ಮೇಲೆ 200 ಬರ್ತದೆ. ಓಕೆ. ಆ ತರ ಬರ್ತದೆ. ಇವಾಗ ಒಂದು ಸ್ವಲ್ಪ ಏನು ಬೇರೆ ಸಮಸ್ಯೆಯಿಂದ ಆಪರೇಷನ್ ಆಗಿತ್ತು ಒಂದ್ 2 ತಿಂಗಳಿಂದ. ಅದು ಅವಾಗೆಲ್ಲ 200 ಇತ್ತು, ಖಾಲಿ ಹೊಟ್ಟೆಗೆ 150, ಊಟ ಮಾಡಿದ್ರೆ 200 ಬರ್ತಾ ಇತ್ತು. ಆಯ್ತು. ಈಗ ಆಪರೇಷನ್ ಮಾಡಿ 2 ತಿಂಗಳಾದ್ಮೇಲೆ ಮತ್ತೀಗ ಖಾಲಿ ಹೊಟ್ಟೆಗೆ 250, ಊಟ ಮಾಡಿದ್ರೆ 375 ಬರ್ತಾ ಇದೆ. ನಾನು ಫುಲ್ ಕಂಟ್ರೋಲ್ ಇದ್ದೀನಿ, ಏನು ತಿಂತಾ ಇಲ್ಲ, ಮೆಂತ ಜಾಸ್ತಿ ತಿಂತಾ ಇದ್ದೀನಿ. ಆಯ್ತು. ಕಂಟ್ರೋಲ್ ಬರ್ತಾ ಇಲ್ಲ, ಏನ್ ಮಾಡೋದು ಸರ್ ಗೊತ್ತಾಗ್ತಾ ಇಲ್ಲ. ಏನೂ ಇಲ್ಲ, ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬಿಲ್ಪತ್ರೆ ಎಲೆಯ ಜ್ಯೂಸ್ ಅನ್ನ ಕುಡೀರಿ. ಒಂದು ಬಿಲ್ಪತ್ರೆ ಎಲೆಯನ್ನ ಚೆನ್ನಾಗಿ ರುಬ್ಬಿ ಅದರ ಒಂದು ಪೇಸ್ಟ್ ಅನ್ನ ಒಂದು 200 ml ನೀರಿಗೆ ಹಾಕಿ ಚೆನ್ನಾಗಿ ಕಲಕಿ ಅದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಆದಷ್ಟು ಒಂದೊತ್ತು ಊಟಕ್ಕೆ ಹಸಿ ತರಕಾರಿಯನ್ನ ತಿನ್ನಿ. ಮಧ್ಯಾಹ್ನ ಊಟ ಬಂದ್ಬಿಟ್ಟು ಆಹಾರ ಬೇಡ. ಸೌತೆಕಾಯಿ ಸಮೇತ ಹಸಿ ತರಕಾರಿಯನ್ನು ಸೇವನೆ ಮಾಡಿ. ನಿಮಗೆ 2 ರಿಂದ 3 ದಿನಗಳಲ್ಲೇ ನಿಮಗೆ ಹತೋಟಿಗೆ ಬರುತ್ತೆ. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಮಧುಮೇಹ ಅನ್ನುವಂತಹದ್ದು ನಮ್ಮ ಜೀವನದಿಂದ ನಿಜಕ್ಕೂ ಹೋಗುತ್ತಾ, ಅಥವಾ ಅದು ಏನು ನಮಗೆ ಕಟ್ಟಿಟ್ಟ ಬುತ್ತಿನ ಜೀವನ ಪರ್ಯಂತ ಅನ್ನುವಂತಹ ಟೆನ್ಷನ್ ಇದೆ. ಆದ್ರೆ ಈ ಮಧುಮೇಹವನ್ನ ಕೂಡ ಸಂಪೂರ್ಣವಾಗಿ ಶಾಶ್ವತವಾಗಿ ದೂರ ಮಾಡಬಹುದು. ಅದು ಹೇಗ್ ಸಾಧ್ಯ ಅನ್ನುವಂತಹದನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೆ ಮುಂಚೆ ಈಗ ಕಾಲರ್ ಇದ್ದಾರೆ. ಹಲೋ ಹಲೋ ನಮಸ್ಕಾರ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ಹಲೋ ಹೇಳಿ, ಎಲ್ಲಿಂದ ಕರೆ ಮಾಡಿದ್ದೀರಾ, ಏನ್ ಹೆಸರು? ಇಲ್ಲಿ ಮಾಗಡಿ ರೋಡ್ ಇಂದ. ಏನ್ ಹೆಸರು? ನನ್ನ ಹೆಸರು ಸಂಪತ್ ಕುಮಾರ್ ಅಂತ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ, ಹೇಳಿ ಸಂಪತ್ ಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ನನ್ಗೆ ಡಯಾಬಿಟಿಸ್ ಇದೆ, BP ಶುಗರ್. ಆಯ್ತು. ಒಂದು 4-5 ವರ್ಷದಿಂದ ಇದೆ. ಆಯ್ತು. 4 ವರ್ಷದಿಂದ ಇದೆ. 4 ವರ್ಷದಿಂದ ಇದೆ. ಕೇಳಿಸ್ತಾ ಇದೆ. 4-5 ವರ್ಷದಿಂದ ಇದೆ. ಈಗ ಒಂದು 15 ದಿವಸದಿಂದ ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ, BP ಶುಗರ್ದು. BP ಶುಗರ್ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೀನಿ. ಈಗ ಒಂದು 15 ದಿವಸದಿಂದ ಕೀಲು, ಈ ಮೊಣಕಾಲು ನೋವು ಎಲ್ಲ ಬಹಳ ನೋವು ಸ್ಟಾರ್ಟ್ ಆಗ್ಬಿಟ್ಟಿದೆ. ನಡೆಯಕ್ಕಾಗಲ್ಲ. ಕಾಲೇ ಮೊಣಕಾಲು ಸ್ವಲ್ಪ ಊದ್ಕೊಂಡೋ ತರ ಇದೆ. ಓಕೆ. 5 ನಿಮಿಷ ಕೂತ್ಕೊಂಡಿದ್ರೆ ಒಂಥರ ನಡೆಯಕ್ಕಾಗಲ್ಲ. ಓಕೆ. ನಾನು ಸಂಧಿವಾತ ಪ್ರಾರಂಭ ಆಗಿರಬಹುದು ನಿಮಗೆ. ಬ್ಲ್ಯಾಕ್ ಜೀರಾ ಐತಲ್ವಾ, ಬ್ಲ್ಯಾಕ್ ಜೀರಾ, ಈ ಓಂ ಕಾಳು ಮತ್ತೆ ರಾತ್ರಿ ನೆನೆಸ್ಬಿಟ್ಟು ಅದು ನೀರು ಕುಡಿತೀನಿ ಬೆಳಿಗ್ಗೆ. ಅದ್ರ ಜೊತೆಗೆ ವಾಯು ವಿಡಂಗ ಸ್ವಲ್ಪ ಸೇರಿಸಿ. ಯಾವ್ದು ಹೇಳಿ? ವಾಯು ವಿಡಂಗ ಅಂತ ಬರುತ್ತೆ, ನಿಮ್ಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ವಾಯು ವಿಡಂಗನ? ವಾಯು ವಿಡಂಗ ಒಂದು 10 ಕಾಳು ಸೇರಿಸಿ. ಒಂದು 10 ಕಾಳು ಸೇರಿಸಿ. ಈಗ ನೀವೇನು ಮನೆ ವೈದ್ಯ ಮಾಡ್ತಿದ್ದೀರಾ? ಮನೆಯಲ್ಲಿದ್ದೀನಿ. ಅಲ್ಲ, ಮನೆ ವೈದ್ಯ ಮಾಡ್ತಿದ್ದೀರಲ್ಲ ನೀವು, ಮೆಂತೆ ಕಾಳು ಅದೆಲ್ಲ ಬಳಸ್ತಿದ್ದೀರಲ್ಲ? ಹೌದೌದು. ಅದು ಒಳ್ಳೆ ಇದೆ. ಅದ್ರ ಜೊತೆಗೆ ವಾಯು ವಿಡಂಗ ಒಂದು 10 ಕಾಳು ಸೇರಿಸಿ. ಗಂಧಿ ಅಂಗಡಿ ಸಿಗುತ್ತೆ ವಾಯು ವಿಡಂಗ ಸಿಗುತ್ತೆ. ವಾಯು ವಿಡಂಗ, ವಾಯು ವಿಡಂಗ ಅಂತ ಬರ್ಕೊಳ್ಳಿ, ನೀವು ಪೆನ್ ತಗೊಂಡು ಬರ್ಕೊಳ್ಳಿ. ಊದ್ಕೊಳ್ಳುತ್ತೆ ಸರ್, ಹಂಗೆ ದಿನ ಕಮ್ಮಿ ಆಗುತ್ತಾ? ಅದೇ ವಾತ ಸಮಸ್ಯೆ, ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು. ವಾಯು ವಿಡಂಗ ಸೇರಿಸಿ ಬೆಳಗ್ಗೆ ಕೊತ್ತಂಬರಿ ಜ್ಯೂಸ್ ಕುಡೀರಿ. ಕೊತ್ತಂಬರಿ ಜ್ಯೂಸ್ ಒಂದ್ ಇಡೀ ಕೊತ್ತಂಬರಿ ಒಂದು 300 ml ನೀರ್ ಹಾಕಿ ರುಬ್ಬಿ ಶೋಧಿಸ್ಕೊಂಡು ಒಂದು 20 ಬಾರಿ ಮೇಲೆ ಕೆಳಗಡೆ ಮಾಡಿ ಚೆನ್ನಾಗಿ ಕಲಕಿ ಕುಡೀರಿ ಅದನ್ನ. ಸರಿ ಸರ್, ಓಕೆ ಓಕೆ ಸರ್. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ಇನ್ನು ಸರ್, ಈಗ ಡಯಾಬಿಟೀಸ್ ಅನ್ನುವಂತಹದ್ದು ಒಮ್ಮೆ ಬಂದ್ರೆ ಅದು ನಮ್ಮ ಲೈಫ್ ಟೈಮ್ ಗಿಫ್ಟ್ ಇದ್ದ ಹಾಗೆ ಅನ್ನುವ ತರ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ, ಕೈ ಕಾಲು ಊತ ಬರ್ತಾ ಇದೆ, ಮತ್ತೆ ಎಲ್ಲಾ ಕೀಲುಗಳಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಕೊರತೆ ಆಗಿದೆ, ಮತ್ತೆ ಯೂರಿನ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ಇವರಿಗೆ. ಇದನ್ನ ಡಯಾಬಿಟಿಕ್ UTI ಅಂತ ಕರಿತೀವಿ, ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಅಂತ ಕರಿತೀವಿ. ಅದಕ್ಕೆ ನಾನು ಅವರಿಗೆ ಕೊತ್ತಂಬರಿ ಜ್ಯೂಸ್ ಅನ್ನ ಅಡ್ವೈಸ್ ಮಾಡಿದ್ದು. ಮತ್ತೆ ವಾಯುವಿಡಂಗ ಯಾಕೆಂದ್ರೆ ಕೈ ಕಾಲು ಊತ ಬರ್ತಾ ಇದೆಯಲ್ಲ, ಅದು ವಾಯುವಿಡಂಗ ಅದ್ಭುತವಾಗಿ ಕೆಲಸ ಮಾಡುತ್ತೆ ಊತಕ್ಕೆ. ಅದರಿಂದ ಅವರು ತೆಗೆದುಕೊಳ್ಳೋದ್ರಿಂದ ಕಡಿಮೆ ಆಗುತ್ತೆ ಅದು. ಸರ್, ಈಗ ಶಾಶ್ವತವಾಗಿ ನಾವು ಈ ಡಯಾಬಿಟಿಸ್ ಮಧುಮೇಹದಿಂದ ನಾವು ಪಾರಾಗಬಹುದು ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರಿ. ಅದು ಹೇಗ್ ಸಾಧ್ಯ? ಯಾವ ರೀತಿ ಮಾಡಬೇಕು? ನೀವು ಸಾಮಾನ್ಯವಾದ ಜೀವನ ಶೈಲಿಗೆ ಬದಲಾಗಬೇಕಷ್ಟೇ. ಏನ್ ನಿಮ್ಮ
ವೃತ್ತಿಪರ ಜೀವನ ಶೈಲಿಯಲ್ಲಿದ್ದೀರಾ, ಆ ವೃತ್ತಿಪರ ಜೀವನ ಶೈಲಿಯಿಂದ ಸ್ವಲ್ಪ ಹೊರಗೆ ಬನ್ನಿ. ಬಹಳಷ್ಟು ಬೇಡ, ಒಂದು 3 ತಿಂಗಳು ಮಾತ್ರ ಜೀವನ ಶೈಲಿಯನ್ನ ಬದಲು ಮಾಡ್ಕೊಂಡ್ರೆ ಡಯಾಬಿಟಿಕ್ ಬಂದ್ಬಿಟ್ಟು ರಿವರ್ಸ್ ಆಗುತ್ತೆ. ಹೇಳಿದ್ನಲ್ಲ, ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಕಾಲರ್ಗೂ ಹೇಳ್ತಿರೋದು 5:30 ಒಳಗಡೆ ಊಟ ಮಾಡ್ಬಿಡಿ ಅಂತ ನಾನು ಹೇಳ್ತಾ ಇದ್ದೇನೆ. ಅದನ್ನ ಗಮನ ಇಟ್ಕೊಳ್ಳಿ. ಆದಷ್ಟು ಬೇಗನೆ ಮಲಗಿ, ರಾತ್ರಿ 9 ಗಂಟೆಗೆಲ್ಲ ಮಲಗಿ, ಬೆಳಗ್ಗೆ ಒಂದು 5-5:30 ಎದ್ದೇಳಿ, ದಿನಕ್ಕೆ ಒಂದೊಂದು ವಿಧವಾದ ತರಕಾರಿಯ ರಸವನ್ನ ಕುಡಿಯಿರಿ. ನೀರ್ ಹಾಕೊಂಡು ಕುಡಿಬೇಕು, ಡೈರೆಕ್ಟ್ ಆಗಿ ರಸ ಹೆಚ್ಚು ಕುಡಿಯಬಾರದು. ತರಕಾರಿ ರಸ ಒಂದು 30% ಭಾಗ ಇದ್ರೆ 70 ಭಾಗ ಬಂದು ನೀರಿರ್ಬೇಕಾಗತ್ತೆ. ಅದನ್ನ ಚೆನ್ನಾಗಿ ಕಲಕುವುದರಿಂದ ಅದ್ರಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ, ಬ್ರಹ್ಮಶಕ್ತಿ ಅಂತ ಕರಿತೀವಿ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ಬಿಸಿ ಮಾಡ್ಕೊಂಡು ಕುಡಿತೀವಿ, ಬಿಸಿನೀರು ಕುಡಿತೀವಿ ಅಂತ ಇಲ್ಲ. ಮೇಲೆ ಕೆಳಗಡೆ ಮಾಡೋದ್ರಿಂದ ಏನಾಗುತ್ತೆ, ಬ್ರಹ್ಮಶಕ್ತಿ ಉದ್ಭವ ಆಗುತ್ತೆ. ಬ್ರಹ್ಮಶಕ್ತಿ ಉದ್ಭವ ಆದಾಗ ನಮ್ಮ ದೇಹಕ್ಕೆ ಶಕ್ತಿಯನ್ನ ನೀಡುತ್ತೆ. ಈ ರೀತಿ ಮಾಡಿ ಒಂದು 10-15 ನಿಮಿಷ ಬರಿಗಾಲಲ್ಲಿ ಹುಲ್ಲಿನ ಮೇಲೋ ಅಥವಾ ಮಣ್ಣಿನ ಮೇಲೋ ವಾಕ್ ಮಾಡಿ. ಪ್ರತಿಯೊಂದು ಕಡೆಯೂ ಸ್ಕೂಲ್ ಗ್ರೌಂಡ್ಸ್ ಇದೆ, ಪಾರ್ಕ್ ಇದೆ, ವಾಕ್ ಮಾಡಿ. ಆ ದಿನ ಎಲ್ಲ ನಿಮ್ಮಲ್ಲಿ ಡಯಾಬಿಟಿಕ್ ಲೆವೆಲ್ ಕಂಟ್ರೋಲ್ ಇರುತ್ತೆ. ಡಯಾಬಿಟಿಕ್ ಇರೋರು ಮಧ್ಯಾಹ್ನದ ಆಹಾರಕ್ಕೆ ಹಸಿ ತರಕಾರಿಯನ್ನು ತಿನ್ನಿ. ಮತ್ತು ಸಂಜೆ ಆಹಾರಕ್ಕೆ ಗಂಜಿ ಬಸಿಬೇಕಮ್ಮ. ಅನ್ನ ಯಾವುದೇ ಕಾರಣಕ್ಕೂ ಕುಕ್ಕರಲ್ಲಿ ಅನ್ನ ಮಾಡಬೇಡಿ, ಗಂಜಿ ಬಸೀರಿ. ಗಂಜಿ ಬಸ್ತು ಅನ್ನ ತಿನ್ಬೋದು, ತರಕಾರಿ ಪಲ್ಯದ ಸಮೇತ ಅನ್ನ ತಿನ್ಬೋದು. ಎಲ್ಲ ರೈಸ್ ಐಟಮ್ಸ್ ಎಲ್ಲ ತಿನ್ಬೋದು, ಏನು ತೊಂದರೆ ಏನಿಲ್ಲ. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, ರೈಸ್ ಐಟಮ್ ತಿಂದ್ರೆ ನನಗೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂತಾರೆ. ಅದು ತಪ್ಪು ಮಾಹಿತಿ. ಅದರಿಂದನೇ ಕೆಲವೊಂದಿಷ್ಟು ಜನರು ಕೇವಲ ಏನು ಚಪಾತಿಯ ಮೊರೆ ಹೋಗ್ತಾರೆ ಅಥವಾ ರಾಗಿಯ ಮೊರೆ ಹೋಗ್ತಾರೆ, ಅನ್ನವನ್ನ ಕಂಪ್ಲೀಟ್ ಆಗಿ ತ್ಯಜಿಸ್ಬಿಡ್ತಾರೆ, ಅವಾಯ್ಡ್ ಮಾಡ್ಬಿಟ್ಟಿರ್ತಾರೆ. ಇದು ಕೂಡ ಕಾರ್ಬೋಹೈಡ್ರೇಟ್ ಆಗಿರೋದ್ರಿಂದ ಅವಾಯ್ಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಗಂಜಿ ಬಸಿತಿರಲ್ಲ, ಅದರಲ್ಲಿ ಹೈ ಕಾರ್ಬೋಹೈಡ್ರೇಟ್ ಇರೋದಿಲ್ಲ ನಿಮ್ಗೆ. ಹಾಗಾಗಿ ನೀವು ಗಂಜಿ ಬಸದ್ಬಿಟ್ಟು ಅನ್ನ ತಿನ್ಬೋದು. ಹೊಟ್ಟೆ ತುಂಬಾ ಅನ್ನ ತಿನ್ನಿ, ಹೊಟ್ಟೆ ತುಂಬಾ ತರಕಾರಿ ಪಲ್ಯ ತಿನ್ನಿ. ಅಂದ್ರೆ ಮೊದಲನೇ ಪ್ರಾಶಸ್ತ್ಯ ಆದಷ್ಟು ತರಕಾರಿ ಪಲ್ಯಕ್ಕೆ ಕೊಡಿ. ತರಕಾರಿ ಪಲ್ಯ ತಿಂದ ನಂತರ ಪಲಾವ್ ತಿನ್ನಿ, ಬೇಳೆ ಬಾತ್ ತಿನ್ನಿ, ವಾಂಗಿಬಾತ್ ತಿನ್ನಿ, ಪುಳಿಯೋಗರೆ ತಿನ್ನಿ, ಎಲ್ಲ ತಿನ್ನಿ. ನಿಮ್ಮ ಆಸೆ ಎಲ್ಲ ಪೂರೈಸ್ಕೊಳ್ಳಿ. ಅದೆಲ್ಲ 5-5:30 ಒಳಗೆ ಮಾತ್ರ ಸೀಮಿತ. ಯಾರು ನೀವು ಊಟ ಮಾಡಿ ಮಲಗ್ ಬಿಡ್ತೀರಾ? 400, 300, 500 ಮಧುಮೇಹದ ಮೀಟರ್ ತೋರಿಸುತ್ತೆ ಅಲ್ವಾ? 5-5:30 ಒಳಗಡೆ ಏನೇನ್ ತಿನ್ಬೇಕು ತಿನ್ಬಿಡಿ. 9 ಗಂಟೆಗೆಲ್ಲ ಮಲಗಿ. 3 ಗಂಟೆನೇ ನಿಮ್ಗೆ ಅಂತರ ಇರೋದಲ್ವಾ? ಹಸಿವಾಗಲ್ಲ ನಿಮ್ಗೆ. ಹಂಗೂ ಹಸಿವಾಯ್ತು ಅಂದ್ರೆ ಬರೀ ನೀರನ್ನ ಕುಡಿಯಿರಿ. ಸಾಮಾನ್ಯ ಈ ಒಂದು ರೊಟೀನ್ಗೆ ಬಂದು 1 ವಾರ ಆಗುತ್ತೆ ಸೆಟ್ರೇಟ್ ಆಗೋದಕ್ಕೆ ನಮ್ಮ ದೇಹ. 1 ವಾರದಲ್ಲಿ ನಿಮ್ಗೆ ಸೆಟ್ ಆಗ್ಬಿಡುತ್ತೆ. ಮತ್ತೆ ಪ್ರತಿನಿತ್ಯ 5 ಗಂಟೆಗೆ ಹಸಿವಾಗ್ಲಿಕ್ಕೆ ಶುರು ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಈ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಂಡ್ರೆ ಒಂದೇ ವಾರದಲ್ಲಿ ಅವ್ರು ಮಾತ್ರೆ ಮತ್ತು ಇನ್ಸುಲಿನ್ ಕೂಡ ಬಿಡಬಹುದು. ಅವರು ನನ್ನ ಹತ್ರ ಬರೋ ರೋಗಿಗಳೆಲ್ಲ ನಾವಿದೇ ರೂಟೀನ್ಗೆ ತರ್ತೀವಿ. 1 ತಿಂಗಳಿಂಗೂ ಕೂಡ ನನ್ನ ರೊಟೀನ್ಗೆ ಬಂದ್ಬಿಡ್ತಾರೆ. ಕೆಲವರು ಸ್ಟಾರ್ಟಿಂಗಲ್ಲೇ ಬರ್ತಾರೆ, ಫೋನ್ ಮಾಡಿ ಖುಷಿಯಿಂದ ಹೇಳ್ತಾರೆ, ಡಾಕ್ಟ್ರೆ ನಾನು ಇನ್ಸುಲಿನ್ ತಗೊಂತಾ ಇದ್ರೆ ನನಗೆ ಲೋ ಶುಗರ್ ಆಗ್ತಾ ಇದೆ. ಮುಂಚೆ ಇನ್ಸುಲಿನ್ ತಗೊಳ್ಳದೇ ಇದ್ದಿದ್ರೆ ಹೈ ಶುಗರ್ ಆಗ್ತಿತ್ತು, ಈಗ ಇನ್ಸುಲಿನ್ ತಗೊಂಡ್ರೆ ಲೋ ಶುಗರ್ ಆಗ್ತಾ ಇದೆ, ನನಗೆ ಏನ್ ಮಾಡೋದು ಅಂತ. ಬಿಟ್ಬಿಡಿ ಇನ್ಸುಲಿನ್. ಟ್ಯಾಬ್ಲೆಟ್ ತಗೊಂಡ್ರೆ ನನಗೆ ಲೋ ಶುಗರ್ ಆಗ್ತಾ ಇದೆ ಅಂತಾರೆ, ಬಿಟ್ಬಿಡಿ ಟ್ಯಾಬ್ಲೆಟ್. ಮೆಡಿಕೇಶನ್ ಇಲ್ದಂಗೆ ನಾರ್ಮಲ್ ಆಗ್ತಾರೆ. ಮೆಡಿಕೇಶನ್ ಬೇಕಾಗಿಲ್ಲ. 20 ವರ್ಷಗಳಿಂದ ಶುಗರ್ ಇದ್ರು. ಸಮಯ ಇಲ್ಲಿ ಆಹಾರ ಅಲ್ಲ, ಸಮಯಕ್ಕೆ ಆಹಾರ. ಸಮಯಕ್ಕೆ ಆಹಾರ ಅದನ್ನ ಮೇಂಟೈನ್ ಮಾಡೋದು ನಾವು ಎಷ್ಟು ಖಂಡಿತ. ಹೌದೌದು, ನಾವು ಊಟ ಮಾಡೋದು ಒಂದು ಯಜ್ಞ ಇದ್ದಂಗೆ, ಒಂದು ಯಜ್ಞ, ಒಂದು ಪೂಜೆ, ವ್ರತ ಇದ್ದಂಗೆ. ಆ ಸಮಯಕ್ಕೆ ಮಾಡ್ಬೇಕು. ಯಾಕೆ ನೀವು ಬೆಳಗ್ಗೆ 7 ಗಂಟೆ ಒಳಗಡೆ ಕಡ್ಡಿ ಕರ್ಪೂರ ಹಚ್ತೀರಾ? ಅದಕ್ಕೊಂದು ಸಮಯ ನಿಗದಿ ಆಗಿದೆಯಲ್ವಾ? ಆಹಾರ ಸೇವನೆಗೂ ಒಂದು ಸಮಯ ನಿಗದಿ ಆಗಿದೆ. ಅದೇ ಸಮಯದಲ್ಲಿ ಆಹಾರ ಸೇವನೆ ಮಾಡ್ಬೇಕು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ತೀನಿ. ಈಗ ಮತ್ತೊಬ್ರು ಕಾಲರ್ ಹಿಡಿದ್ದಾರೆ. ಹಲೋ. ಹಲೋ ರೀ ಮೇಡಮ್ ಅವ್ರ. ನಮಸ್ಕಾರ. ಎಲ್ಲಿಂದ ಕರೆ ಮಾಡಿದೀರಾ? ಏನ್ ಹೆಸರು? ಮೇಡಮ್ ಅವ್ರ ನಮ್ಮ ಊರು ಬಿಜಾಪುರ. ನಿಮ್ ಹೆಸರು? ನಮ್ಮ ಹೆಸರು ಸುನೀಲ್ ಅಂತ ರೀ. ಡಾಕ್ಟರ್ ಶಿವಕುಮಾರ್ ಅವರು ಇದ್ದಾರೆ, ಮಾತನಾಡಿ. ಏನ್ ಸಮಸ್ಯೆ ಅಂತ ಹೇಳಿ, ಅದಕ್ಕೆ ಮನೆ ಮದ್ದು ಆಯುರ್ವೇದದಲ್ಲಿ ಯಾವ ರೀತಿ ಹೇಗ್ ಮಾಡ್ಕೊಳ್ಬೇಕು, ಸುಲಭ ಪರಿಹಾರ, ಶಾಶ್ವತ ಪರಿಹಾರ ಏನು ಅನ್ನುವಂಥದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಮೇಡಮ್ ಹೇಳಿ ಸುನೀಲ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ಹೇಳಿ. ಸರ್ ನಮ್ಮ ಈಗ ಏಜ್ 30 ಅವ್ರಿ. ಆಯ್ತು. 30 ನಮಗ ಒಂದ್ 2 ವರ್ಷ ಐತ್ರಿ. 2 ವರ್ಷ ಹಿಂದೆ ನಮಗ್ ಶುಗರ್ ಅಂತ ಹೇಳಿದ್ರಿ. ಏನ್ ಕೆಲಸ ಮಾಡ್ತೀರಾ ನೀವು? ನಮಗ ಸರ್ ನಾವ್ ಭಜನೆ ಮಾಡ್ತೀವಿ ಸರ್ ರಾತ್ರಿ. ಆಯ್ತು. ಹ್ಞೂ, ರಾತ್ರಿ ನಿದ್ದೆ ಬರ್ತೀವ್ರಿ. ಆಯ್ತು. ಹಗಲ್ ನಿದ್ದೆ ಮಾಡ್ತೀರಾ ಇಲ್ವಾ? ಹಗಲ್ ನಿದ್ದೆ ಮಾಡ್ತೀವ್ರಿ ಸರ್, ಹಂಗೇನಿಲ್ಲ ಸರ್, ಚಂತ ನಿದ್ದೆ ಮಾಡ್ತೀವ್ರಿ. ನಮ್ಮ ಕಾರ್ಯಕ್ರಮ ಬಿಟ್ಟು ನಾವು ಮತ್ತೊಂದ್ ಏನ್ ಕೆಲ್ಸಕ್ಕೆ ಹೋಗಲ್ರಿ. ಓಕೆ, ಬರೀ ರಾತ್ರಿ ಭಜನೆ ಮಾತ್ರ ನಿಮ್ದು? ಹ್ಞೂ, ರಾತ್ರಿ ಭಜನೆ ತಿಂಗಳದಾಗ ಒಂದು 7-8 ಸಲ ಮಾಡ್ತೀವ್ರಿ. ಓಕೆ, ಹಾಗಾಗಿ ಯಾವ್ದು ಮಾತ್ರೆ ತಗೊಂತಿದ್ದೀರಾ ನೀವು? ಏನು ಇಲ್ರಿ, ಅವ್ರು ಹೇಳ್ಯಾರಿ ಕೊಟ್ಟಿರ್ರಿ, ತಗೊಂಡಿಲ್ರಿ. ಅಲ್ಲಿ ತನಕ ಹೋಗ್ತೀರಿ ಹೇಳ್ಯಾರಿ, ಅಷ್ಟೇ ಹೇಳಿದ್ಗಳೇನೆ ಒಟ್ಟ ನಾವ್ ಏನು ಕೇರ್ ಅಂತೀನ್ರಿ. ಆಯ್ತು. ಯಾಕೊಂಡ್ ಮನ್ಸಾಗ ಸುಸ್ತಾದಂಗ.
ಆಹಾರದಲ್ಲಿ ಏನೇನು ತಗೊಂತಿದ್ದೀರಾ ನೀವು? ರೀ ಆಹಾರದಲ್ಲಿ ಏನೇನು ತಗೊಂತಿದ್ದೀರಾ ನೀವು? ಆಹಾರದಲ್ಲಿ ಇದೆ, ಊಟ ಇದೆ, ರೊಟ್ಟಿ, ಸಾರು. ಓಕೆ ಓಕೆ, ಆಯಿತು. ನೀವೊಂದು ಕೆಲಸ ಮಾಡಿ, ಹೇಳ್ತಾರೆ. ಆಗ್ಲೂ ಎಷ್ಟೊತ್ತಿಗೆ ಮಲಗ್ತೀರಾ? ಅದನ್ನ ಕಾರ್ಯಕ್ರಮ ಮುಕ್ಕೊಂಡ್ಬಿಡ್ತೀವಿ. ನಿದ್ದೆ ಹೊರಗಂತೂ ಇದೀಗ ಹೋಗಲ್ರಿ. ಆಯಿತು. ಹ್ಞೂ, ಮನೆಗೆ ಇರ್ತೀವ್ರಿ, ಎಲ್ಲಿ ಹೋಗಲ್ರಿ. ಬೆಳಗಿನ ಆಹಾರಕ್ಕೆ ನುಗ್ಗೆ ಸೊಪ್ಪಿನ ಪಲ್ಯ ಹೆಚ್ಚಿಗೆ ತಿನ್ನಿ. ಹಾಂ ಸರ್. ಹಾಂ, ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಹಾಂ ಸರ್. ಯಾರಲ್ಲಿ ರಾತ್ರಿ ನಿದ್ದೆ ಕೊರತೆ ಇರುತ್ತೋ ಅವರಿಗೆ ಐರನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಅಂತ ಕೇಸುಗಳಲ್ಲಿ ಮಧುಮೇಹ ಬರೋದು ಸಹಜ. ಈಗ ನೀವು ನುಗ್ಗೆ ಸೊಪ್ಪಿನ ಪಲ್ಯ ಹೆಚ್ಚಿಗೆ ತಿನ್ನೋದ್ರಿಂದ ಐರನ್ ಕಂಟೆಂಟ್ ಬೆಳೆಯುತ್ತೆ. ಶುಗರ್ ಲೆವೆಲ್ ಮೈಂಟೈನ್ ಆಗುತ್ತೆ ನಿಮ್ಗೆ. ಮಾತ್ರೆ ಅಗತ್ಯ ಬರಲ್ಲ. ಅದಕ್ಕೆ ನನಗೂ ಈ 30 ಏನು ಶುಗರ್ ಏನು ಬರ್ತಂಕೆ. ರಾತ್ರಿ ನಿದ್ದೆ ಅಭಾವ. ಯಾರು ರಾತ್ರಿ ನಿದ್ದೆ ಮಾಡಲ್ವೋ ಸ್ಟ್ರೆಸ್ ಇಂದ ಕೂಡ ಶುಗರ್ ಬರೋ ಅವಕಾಶಗಳು ಜಾಸ್ತಿ ಇರುತ್ತೆ ಸುರೇಶ್ ಅವರೇ. ಹಾಗಾಗಿ ನೀವು ನುಗ್ಗೆ ಸೊಪ್ಪಿನ ಪಲ್ಯ ಹೆಚ್ಚಿಗೆ ಸೇವಿಸಿ. ಧನ್ಯವಾದ ಕರೆಯನ್ನ ಮಾಡೋದಕ್ಕಾಗಿ. ನೀವು ಹೇಳ್ತಾ ಇದ್ರಿ ಆಹಾರ ಪದ್ಧತಿ ಕ್ರಮ ಎಷ್ಟು ಮುಖ್ಯವೋ ನಾವು ತೆಗೆದುಕೊಳ್ಳುವಂತಹ ನಾವು ದಿನನಿತ್ಯದ ಸಮಯ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್. ಆರೋಗ್ಯವಂತ ವ್ಯಕ್ತಿ 8 ಗಂಟೆಗಳ ಕಾಲ ನಿದ್ದೆ ಮಾಡಲೇಬೇಕು. ಅದು ರಾತ್ರಿ ನಿದ್ದೆ ಮಾಡಬೇಕು. ಸುಮಾರು ಕೇಸುಗಳು ನಾನು ನೋಡಿದ್ದೇನೆ. ನೈಟ್ ಶಿಫ್ಟ್ ಇರೋ ಕೇಸುಗಳಲ್ಲಿ ಶುಗರ್ ಜಾಸ್ತಿ ಇದೆ ಅವರಿಗೆಲ್ಲ. ಹಗಲ್ ನಿದ್ದೆ ಏನೇ ಮಾಡಿದ್ರು ಕೂಡ ನಿದ್ದೆ ಅಲ್ಲ, ಅದು ರಾತ್ರಿ ನಿದ್ದೆ ಮಾಡೋದೇ ಆರೋಗ್ಯ. ಅದೇನು ಮಾಡೋಕ್ಕಾಗಲ್ಲ. ಇನ್ನು ಆವೃತ್ತಿ ಬಿಟ್ಟರೆ ಅವರಿಗೆ ಬೇರೆ ಜೀವನ ಇಲ್ಲ, ಅದಕ್ಕೆ ಅವಲಂಬಿತ ಆಗಿರ್ತಾರೆ. ಏನು ಮಾಡೋಕ್ಕಾಗುತ್ತೆ? ಸೊ ಅಂಥವ್ರಿಗೆಲ್ಲ ನಾವು ಸಲಹೆ ಕೊಡೋದು ಐರನ್ ಕಂಟೆಂಟು ಅತಿ ಹೆಚ್ಚು, ಫೈಬರ್ ಕಂಟೆಂಟು ಅತಿ ಹೆಚ್ಚಿರ್ತಕ್ಕಂಥ ಒಂದು ಆಹಾರಗಳನ್ನು ನಾವು ಸಲಹೆ ಕೊಡ್ತೇವೆ. ಅದರಿಂದ ಕೂಡ ಅವರಿಗೆ ಶುಗರ್ನ ನಿಯಂತ್ರಣ ಮಾಡಲಿಕ್ಕೆ ಒಂದು ಆಪ್ಷನ್ ಸಿಗುತ್ತೆ, ಅವರಿಗೆ ಸಲಹೆ ಸಿಗುತ್ತೆ ಅವರಿಗೆ. ಸರ್, ಇನ್ನು ಕಾಮಧೇನು ಪಂಚಗವ್ಯ ಚಿಕಿತ್ಸಾಲಯದಲ್ಲಿ ಸಾಕಷ್ಟು ರೀತಿ ವಿಧವಾದಂತಹ ಕಾಯಿಲೆಗಳಿಗೂ ಕೂಡ ನೀವು ಚಿಕಿತ್ಸೆಯನ್ನು ಕೊಡುವಂತಹದ್ದು. ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಸರ್, ನೀವು ಯಾವ ಸಂದರ್ಭದಲ್ಲಿ ಸಿಗ್ತೀರಾ? ನನ್ನ ಕ್ಲಿನಿಕ್ ಟೈಮಿಂಗು ಬೆಳಗ್ಗೆ 11ರಿಂದ ಸಂಜೆ 8, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆವರೆಗೂ ಲಂಚ್ ಅವರ್ ಇರುತ್ತೆ. ಬರೋರು ಫೋನ್ ಮಾಡ್ಕೊಂಡು ಬಂದ್ರೆ ಉತ್ತಮ. ನಾವು ಕ್ಯಾಂಪು ಅದು ಇದು ಅಂತ ಹೋಗ್ತಿರ್ತೇವೆ, ತೊಂದರೆ ಆಗ್ಬಾರ್ದಲ್ವಾ ಬರೋರಿಗೆ. ಹಾಗಾಗಿ ಫೋನ್ ಮಾಡಿ ಬಂದ್ರೆ ಉತ್ತಮ. ಫೋನ್ ಅನ್ನ ಮಾಡ್ಕೊಂಡು ಬರುವಂತಹವರು ಕೂಡ ಸಮಯಕ್ಕೆ ಸಿಗ್ತಾರೆ. ಸರ್, ನೀವು ಹೇಳ್ತಾ ಇದ್ರಿ ಆಲ್ಮೋಸ್ಟ್ ನಮ್ಮ ಆಹಾರ ಪದ್ಧತಿ ಕ್ರಮ ಜೊತೆಗೆ ಸಮಯ ಅನ್ನುವಂಥದ್ದು, ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ಕೆಲವೊಂದಿಷ್ಟು ಆಯುರ್ವೇದ ಅನ್ನುವಂಥದ್ದು ತುಂಬಾನೇ ಆಗರವಾಗಿರುವಂತಹದ್ದು. ಒಬ್ಬೊಬ್ಬರಿಗೆ ಒಂದೊಂದು ಆಗುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಆಗಲ್ಲ. ಆಗ್ಲೇ ನೀವು ಹೇಳಿದ್ರಿ ಒಬ್ಬರಿಗೆ ಒಂದು ರೀತಿಯಲ್ಲಿ ಮತ್ತೊಬ್ಬರಿಗೆ ಒಂದು ರೀತಿಯಲ್ಲಿ. ಅಂತಹವರು ಹೇಗೆ ಅದನ್ನ ಪಾಲನೆಯನ್ನ ಮಾಡ್ಬೇಕಾಗುತ್ತೆ? ಪಥ್ಯ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಮಧುಮೇಹವನ್ನ ಯಾವ ರೀತಿ ತಡೆಗಟ್ಟೋದಕ್ಕೆ ಪ್ರಮುಖವಾದಂತಹ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ನೋಡೋದಾದ್ರೆ ನೋಡಿ, ಪಥ್ಯ ಅಂತ ಬಂದಾಗ ಒಂದು ಮಾತು ಹೇಳ್ತೀನಿ ನಿಮಗೆ. ವಿನಾಪಿ ಬೇಷಜೀರ್ ವ್ಯಾಧಿ ಪಥ್ಯಾದೇವ ನಿವರ್ತತೆ, ನಾತು ಪಥ್ಯ ವಿಹೀನಸ್ಯ ಬೇಷಾಜಾನಂ ಶತೈರಪ್ಯ ಅಂತ ಒಂದು ಸುಭಾಷಿತ ಇದೆ ಧನ್ವಂತರಿ ಶತಕದಲ್ಲಿ. ಏನಿದ್ರ ಅರ್ಥ ಅಂದ್ರೆ, ಆರೋಗ್ಯವಾದ ವ್ಯಕ್ತಿಗೆ ಆಹಾರವೇ ಪಥ್ಯ, ಆರೋಗ್ಯ ಕೆಡಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಪಥ್ಯವೇ ಔಷಧಿ. ನೀವು ಆರೋಗ್ಯವಾಗಿದ್ದೀರಾ, ನೀವು ಸರಿಯಾದ ಆಹಾರವನ್ನು ತಗೊಂತಾ ಇದ್ರೆ ನಿಮ್ಗೆ ಪಥ್ಯ ಅಗತ್ಯ ಇಲ್ಲ, ಅದೇ ಪಥ್ಯ. ನೀವು ಆರೋಗ್ಯ ಇಲ್ವಾ, ನಿಮ್ಗೆ ಮಾತ್ರೆ ಇದೆ ನಿಮ್ಗೆ, ಆವಾಗ ಪಥ್ಯ ಶುರುವಾಗುತ್ತೆ. ಎಲ್ಲಾ ಕೇಸುಗಳಿಗೂ ಪಥ್ಯ ಬರಲ್ಲ ಇಲ್ಲಿ. ಸಮಯ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ಯಾರು ಸಮಯಕ್ಕೆ ಸರಿಯಾಗಿ ಆಹಾರ ತಗೊಂತಾರೆ ಅಂತ ವ್ಯಕ್ತಿಗೆ ಪಥ್ಯನೇ ಇಲ್ಲ. ಯಾರು ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದಿಲ್ಲ, ಸರಿಯಾದ ಆಹಾರ ತಗೊಳ್ಳೋದಿಲ್ಲ. ಯಾವುದು ಸರಿಯಾದ ಆಹಾರ ಅಂದ್ರೆ ನಿಮ್ಮ ದೇಹಕ್ಕೆ ಒಗ್ಗದೇ ಇರತಕ್ಕಂಥ ಆಹಾರವನ್ನು ಸೇವನೆ ಮಾಡೋದು. ಈಗ ಉದಾಹರಣೆ, ನಾವು ನಮ್ಮ ಸೀಮೆಗೆ ಫಾರ್ಮ್ ಆಯಿಲ್ ನಮಗೆ ಡೈಜೆಷನ್ ಆಗಲ್ಲ. ಸುಮಾರು ಜನಕ್ಕೆ ಮಾಹಿತಿ ಇಲ್ಲ. ಫಾರ್ಮ್ ಆಯಿಲ್ನ ಮನೆಯಲ್ಲಿ ಬಳಸ್ತಾರೆ, ಅಂಥವ್ರಿಗೆ ಬೊಜ್ಜು ಜಾಸ್ತಿ ಬರುತ್ತೆ, ಮೈ ಜಾಸ್ತಿ ಬೆಳೆಯುತ್ತೆ. ಯಾವುದೇ ರೀತಿಯ ಪೌಷ್ಟಿಕಾಂಶ ಪಾಮ್ ಆಯಿಲಲ್ಲಿ ಇರೋದಿಲ್ಲ. ಪಾಮ್ ಆಯಿಲ್ ಒಗ್ಗೋದು ಬಂದ್ಬಿಟ್ಟು ಕೋಸ್ಟಲ್ ಏರಿಯಾ ಮಾತ್ರ. ಎಲ್ಲಿ 40 ಡಿಗ್ರಿ ಸೆಲ್ಸಿಯಸ್ 43 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿರುತ್ತೋ ಅಲ್ಲೇ ಅದು ಜೀರ್ಣ ಆಗೋದು. ನಮಗೆ 40-43 ಡಿಗ್ರಿ ಸೆಲ್ಸಿಯಸ್ ನಮಗೆ ಬರೋದೇ ಇಲ್ಲ, ನಮ್ಗದು ಜೀರ್ಣ ಆಗೋದೇ ಇಲ್ಲ. ನಮ್ಮ ದೇಹಕ್ಕೆ ಆಯಿಲ್ ಒಗ್ಗೋದೇ ಇಲ್ಲ. ನಮ್ಮ ದೇಹಕ್ಕೆ ಒಗ್ಗೋ ಆಯಿಲ್ ಯಾವ್ದು ಗೊತ್ತಾ? ಎಳ್ಳೆಣ್ಣೆ ಒಗ್ಗುತ್ತೆ, ಸಾಸಿವೆ ಎಣ್ಣೆ ಒಗ್ಗುತ್ತೆ, ಕಡಲೆಕಾಯಿ ಎಣ್ಣೆ ಒಗ್ಗುತ್ತೆ, ಕೊಬ್ಬರಿ ಎಣ್ಣೆ ಒಗ್ಗುತ್ತೆ. ಈ 4 ಎಣ್ಣೆ ನಾವು ತಗೋಬಹುದು.
ಇದರಲ್ಲಿ ಅತಿ ಹೆಚ್ಚು ನಾನು ಸಲಹೆ ಕೊಡೋದು ಎಲ್ರಿಗೂ ಅಷ್ಟೇ, ಆರೋಗ್ಯವಂತ ವ್ಯಕ್ತಿಗಳಿಗೂ ಆರೋಗ್ಯ ಕೆಡಿಸ್ಕೊಂಡಿರೋ ವ್ಯಕ್ತಿಗಳಿಗೂ ಕೂಡ ನಾನು ಸಲಹೆ ಕೊಡೋದು ಕೊಬ್ಬರಿ ಎಣ್ಣೆ, ನಂತರ ಕಡಲೆಕಾಯಿ ಎಣ್ಣೆ, ಎರಡೇ ನಾನು ಸಲಹೆ ಕೊಡೋದು. ಈ ಎರಡು ಸಲೀಸಾಗಿ ನಮಗೆ ಜೀರ್ಣ ಆಗುತ್ತೆ. ಈ ಎರಡರಲ್ಲಿರ್ತಕ್ಕಂಥ ಒಂದು ಪೌಷ್ಟಿಕಾಂಶ ಏನಿದೆ, ತಾಯಿಯ ಎದೆ ಹಾಲಿನಲ್ಲಿ ಯಾವ ಪೌಷ್ಟಿಕಾಂಶ ಇದೆಯೋ ಅಷ್ಟೊಂದು ಪೌಷ್ಟಿಕಾಂಶ ಕೊಬ್ಬರಿ ಎಣ್ಣೆ ಮತ್ತು ಕಡಲೆಕಾಯಿ ಎಣ್ಣೆದಲ್ಲಿದೆ. ಈ ಎರಡನ್ನ ಆಹಾರಕ್ಕೆ ಬಳಸೋದು ಸೂಕ್ತ. ಇನ್ನು ಕೊನೆಯದಾಗಿ ಸರ್, ಡಯಾಬಿಟಿಸ್ ಪೇಷಂಟ್ಸ್ಗಳಿಗಾಗಿರ್ಬೋದು ಅಥವಾ ಡಯಾಬಿಟಿಸ್ ಬಾರದಂತೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನಮ್ಮ ವೀಕ್ಷಕರಿಗೆ ಸಲಹೆ ಸೂಚನೆಯನ್ನ ಚಿಕ್ಕದಾಗಿ ನೀಡೋದಾದ್ರೆ? ಏನೂ ಇಲ್ಲ, ಹೆಚ್ಚು ಒತ್ತಡ ತಗೋಬೇಡಿ. ಪ್ರತಿಯೊಂದು ಸಮಸ್ಯೆಯನ್ನು ಕೂಡ ಸಲೀಸಾಗಿ ತಗೊಳ್ಳಿ. ಟೆನ್ಷನ್ ಹೆಚ್ಚಿಗೆ ತಗೊಂಡಷ್ಟು ಕೂಡ ಸಮಸ್ಯೆ ನಮಗೆ ಬಿಗಡಾಯಿಸೋದೇ ವಿನಃ ಪರಿಹಾರ ಸಿಗೋದಿಲ್ಲ. ಇನ್ನು ಮಧುಮೇಹ ಒಂದು ಕಾಯಿಲೆ ಅಲ್ಲ, ದಯವಿಟ್ಟು ಅದನ್ನು ಕಾಯಿಲೆ ಅಂತ ನೀವು ಪರಿಗಣಿಸಬೇಡಿ. ಅದೊಂದು ಸಮಸ್ಯೆ, ಮಾನಸಿಕ ವ್ಯತೆ ಅಷ್ಟೇ ಅದು. ನನಗೆ ಈಗ ಉದಾಹರಣೆ ನಿಮಗೆ ಕೊಡ್ತೇನೆ ನೋಡಿ. ನಿಮ್ಮ ಕೈಲಿ ಆಗದೆ ಇರತಕ್ಕಂಥ ಒಂದು ಭಾರ ನಿಮಗೆ ಕೊಟ್ಟರೆ ಏನಾಗುತ್ತೆ, ಕೂತ್ಕೊಬಿಡ್ತೀರಾ, ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಇಂದ ಬರೋದೇ ಮಧುಮೇಹ. ಅದು ಕಾಯಿಲೆ ಅಲ್ಲ, ಅದು ಸಮಸ್ಯೆ. ಪರಿಷ್ಕಾರ ಇದೆ. ಆ ಸಮಯಕ್ಕೆ ಬೆಳಗ್ಗೆ 7:15ಗೆಲ್ಲ ತಿಂಡಿ ತಿಂದ್ಬಿಡಿ, 1:00ಗೆ ಊಟ ಮಾಡಿ, 5:05 ಊಟ ಮುಗಿಸ್ಬಿಡಿ. ಪ್ರತಿಯೊಂದು ಆಹಾರಕ್ಕೂ ಕೂಡ ಅತಿ ಹೆಚ್ಚು ತರಕಾರಿ ಪಲ್ಯವನ್ನು ಬಳಸಿ. ಇನ್ನು ಮದ್ಯ ಮತ್ತು ಮಾಂಸ ಬಿಟ್ಬಿಡಿ. ಅರ್ಥ ಆಯ್ತಾ? ಈ ಎರಡು ಒಳ್ಳೇದಲ್ಲ. ಯಾರಿಗೆ ಶುಗರ್ ಅಂತ ಬಂತೋ ಅವರು ಮಾಂಸಾಹಾರ, ಮದ್ಯ ಅಂದ್ರೆ ಆಲ್ಕೋಹಾಲ್ ಮತ್ತೆ ಸಿಗರೇಟ್ಸ್, ಇದನ್ನೆಲ್ಲ ಅವಾಯ್ಡ್ ಮಾಡಿ. ಇದು ಅವಾಯ್ಡ್ ಮಾಡಿದ ತಕ್ಷಣ ಆವತ್ತೇ ನಿಮಗೆ ರಿವರ್ಸ್ ಸಿಗುತ್ತೆ. ನಿಮಗೆ ಮಧುಮೇಹದಿಂದ ಆವತ್ತೇ ರಿವರ್ಸಬಲ್ ಸಿಗುತ್ತೆ. ಇದನ್ನು ಸ್ವಲ್ಪ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಬೆಳಗ್ಗೆ ದಿನಕ್ಕೆ ವಿಧವಾದ ತರಕಾರಿಯ ರಸಗಳನ್ನ ತಗೊಳ್ಳಿ. ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ. ಮಧ್ಯಾಹ್ನ ಊಟ ಆದ್ಮೇಲೆ 1 ಲೋಟ ಸೋರೆಕಾಯಿ ಜ್ಯೂಸನ್ನು ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳಿ. ನಿಮಗೆ ಊಟದ ಇರತಕ್ಕಂತ ಒಂದು ಶುಗರ್ ಲೆವೆಲ್ ಅತಿ ಹೆಚ್ಚು ದೇಹಕ್ಕೆ ಹೋಗಲ್ಲ. ಸಂಜೆ 5:00 ಊಟ ಮಾಡೋದ್ರಿಂದ ಸರಿಯಾಗಿ ಜೀರ್ಣಕ್ರಿಯೆ ಆಗುತ್ತೆ. ನಮಗೆ ನಾವು ರಾತ್ರಿ 9-10 ಗಂಟೆಗೆ ಮಲಗುವಾಗ ಏನು ಇರಲ್ಲ, ಹೊಟ್ಟೆಯಲ್ಲಿ ಡೈಜೆಷನ್ ಆಗ್ಬಿಟ್ಟಿರುತ್ತೆ. ನಿಮಗೆ ಶುಗರ್ ಲೆವೆಲ್ ನಾರ್ಮಲ್ ಆಗಿ ಬರುತ್ತೆ. ಇನ್ನ ಮನೆ ಮದ್ದೊಂದು ಟಿಪ್ಸ್ ಕೊಡ್ತೇನೆ ನೋಡಿ, ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ. ಪ್ರತಿಯೊಂದು ಮನೆಯಲ್ಲೂ ಸಿಗೋದೆ. ಪ್ರತಿ ಮನೆಯಲ್ಲೂ ದಾಲ್ಚಿನ್ನಿ ಇರುತ್ತೆ, ಜೀರಿಗೆ ಇರುತ್ತೆ, ಅಜ್ವಾಯಿನ್ ಇರುತ್ತೆ, ಮೆಂತ್ಯ ಇರುತ್ತೆ. 4 ಸಮ ಪ್ರಮಾಣ ತಗೊಳ್ಳಿ. 4 ಹುರಿಯಿರಿ, ಹುರಿದ್ಬಿಟ್ಟು ಚೂರ್ಣ ಮಾಡಿ ಇಟ್ಕೊಳ್ಳಿ. ಆದಷ್ಟು ಮಿಕ್ಸಿಗೆ ಆಗೋದಕ್ಕಿಂತ ಕುಟ್ಟೋದು ವಾಸಿ. ಕುಟ್ಟೋದ್ರಿಂದ ನಮಗೇನಪ್ಪ ಅಂದರೆ ಅಲ್ಲಿ ಶಿವ ಊರ್ಜ ಅಂತ ಇರುತ್ತೆ. ಬ್ರಹ್ಮ ಊರ್ಜು, ವಿಷ್ಣು ಊರ್ಜು, ಶಿವ ಊರ್ಜ ಅಂತ 3 ಊರ್ಜ ಅಂತ 3 ಶಕ್ತಿಗಳು ಮನುಷ್ಯನಿಗೆ ಬೇಕೇ ಬೇಕು. ವಾತ ಮತ್ತು ಪಿತ್ತ, ಕಪ ಅಂತ ನಾವು ಹೇಳ್ತೇವೆ. ಈ ಶಿವ ಊರ್ಜು ಅತಿ ಹೆಚ್ಚು ಬರುತ್ತೆ ಕುಟ್ಟೋದ್ರಿಂದ. ಕುಟ್ಟುಬಿಟ್ಟು ಅದನ್ನು ವಸ್ತ್ರಜಾಲನೆ ಮಾಡ್ಕೊಳ್ಳಿ. ಗಂಟ್ಲಲ್ಲಿ ಸಿಕ್ಕಾಕೋಬಾರದು. ಒಂದು ಬಟ್ಟೆಯಲ್ಲಿ ಹಾಕಿ ವಸ್ತ್ರಜಾಲನೆ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ಳಿ. ಗ್ಲಾಸಿನ ಬಾಟಲಿ ಶೇಖರಣೆ ಮಾಡಿಕೊಂಡು ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅರ್ಧ ಚಮಚ ಸೇವಿಸ್ತಾ ಬನ್ನಿ. ನಿಮಗೆ ಪ್ರತಿ ದಿನ ನೀವು ಬೇಕಾದ್ರೆ ಮಾನಿಟರ್ ಮಾಡ್ಕೊಳ್ಳಿ. ಶುಗರ್ ಲೆವೆಲ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಮತ್ತೆ ಟ್ಯಾಬ್ಲೆಟ್ ಬಿಟ್ಟು ಹೋಗುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಡಯಾಬಿಟಿಸ್ ನ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ಮಾಹಿತಿ, ಸಲಹೆ, ಸೂಚನೆಗಳನ್ನ ಕೂಡ ತಿಳಿಸ್ಕೊಟ್ಟೆ. ಧನ್ಯವಾದ. ಒಳ್ಳೆಯದಮ್ಮ, ನಮಸ್ಕಾರ. ನೋಡುತ್ತಲ್ಲ ವೀಕ್ಷಕರೇ, ಡಯಾಬಿಟಿಸ್ ಅನ್ನ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಯಾವ ರೀತಿ ನಾವು ಸಮಯ ಮತ್ತೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಪದ್ಧತಿ ಕ್ರಮವನ್ನ ಯಾವ ರೀತಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ನು ನೀವು ಕೂಡ ಡಾಕ್ಟರ್ನ ಭೇಟಿಯನ್ನ ಮಾಡಬೇಕು ಅಂತಂದ್ರೆ ನಮ್ಮ ಟಿವಿ ಪರದೆ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕರೆಯನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಪಡ್ಕೊಂಡು ಹಾಗೆ ನೀವು ನೇರವಾಗಿ ಭೇಟಿಯನ್ನ ಸಹ ಕೊಡಬಹುದಾಗಿದೆ. ಇದಾಗಿತ್ತು ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್. ಮತ್ತಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಸಿರಿ ಕನ್ನಡ.